ಹೆಲೋ, ನಮಸ್ಕಾರ ಎಲ್ಲರೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಮಾಡೋ ಒಂದು ರೀಡಿಂಗು ಸೀಕ್ರೆಟ್ಸ್ ಬಗ್ಗೆ. ಓಕೆ, ಅಂದರೆ ನಿಮ್ಮ ಬೆನ್ನ ಹಿಂದೆ ಏನು ನಡೀತಿದೆ ಅಥವಾ ನಿಮ್ಮಿಂದ ಏನು ಮುಚ್ಚಿಟ್ಟಿದ್ದಾರೆ. ಓಕೆ, ನಿಮ್ಮ ಸೀಕ್ರೆಟ್ಸ್ ಏನಿದೆ, ಯಾವ ಸೀಕ್ರೆಟ್ ನಿಮ್ಮಿಂದ ಹಿಡನ್ ಆಗಿದೆ. ಓಕೆ, ಅದನ್ನು ಆದಷ್ಟು ನಿಮಗೆ ಸೀಕ್ರೆಟ್ ಏನು ಅಂತ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಬನ್ನಿ. ಆಗಿದೆ ಫಸ್ಟ್ ಆಫ್ ಆಲ್ ನಾನು ಎಸ್ ಆರ್ ನೋ ಮೂಲಕ ಸೀಕ್ರೆಟ್ಸ್ ನಿಮಗೆ ಅಂದರೆ ಹಿಡನ್ ಸೀಕ್ರೆಟ್ಸ್ ಅನ್ನೋದು ಇದೆಯಾ ನಿಮ್ಮ ಬೆನ್ನ ಹಿಂದೆ. ಓಕೆ ಓಕೆ ಇದೆ ಅಂತ ಬಂತು. ಓಕೆ, ಇದೆ ಅಂತ ಬಂತು. ಬಟ್ ಅದಕ್ಕೆ ಹೆಂಗೆ ಅದರಿಂದ ಅಂದರೆ ನಿಮ್ಗೆ ಕಷ್ಟ ಆಗ್ತಿದೆ, ಅದರಿಂದ ಆಚೆ ಬರೋ ಸೊಲ್ಯೂಷನ್ ಕೂಡ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಇದೆ ಅಂತ ಬಂತು. ಓಕೆ, ಥ್ಯಾಂಕ್ ಯು. ನಿಮಗೇನಾದರೂ ಕೆಲಸ ನಿಧಾನ ಆಗ್ತಿದೆ ಅಂತಂದರೆ ದಟ್ ಈಸ್ ಬಿಕಾಸ್ ಈ ಒಂದು ರಹಸ್ಯ ಮುಚ್ಚಿಟ್ಟಿರೋದ್ರಿಂದ, ರಹಸ್ಯದಿಂದ. ಓಕೆ, ನಿಮಗೆ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ನಿಮಗೆ. ಓಕೆ, ಸೊ ಸೀಕ್ರೆಟ್ಸ್ ರಹಸ್ಯ ಇದೆಯಾ? ಈ ಸೀಕ್ರೆಟ್ ಅಥವಾ ಈ ಕಷ್ಟ ನಿಮ್ಮ ಕರ್ಮ ಅಂದರೆ ಪಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು ಅಥವಾ ಈ ಜನ್ಮದೇನೋ ಕರ್ಮ ಆಗಿರ್ಬೋದು. ಓಕೆ, ಇಟ್ಸ್ ರಿಲೇಟೆಡ್ ಟು ಕರ್ಮ. ಅಂದರೆ ಈಸಿ ಇರಲ್ಲ, ಬಟ್ ಮಾಡ್ಕೊಬೋದು. ಓಕೆ, ಅದು ಹೇಳಬೇಕು ಅಂತ ಬಂದರೆ ನಾನು ಖಂಡಿತ ಹೇಳ್ತೀನಿ. ಓಕೆ ಓಕೆ ಬೆನ್ನಿಗೆ ಚೂರಿ ಹಾಕೋವಂಥ ಜನ ಇದ್ದಾರೆ ಜಾಸ್ತಿ. ನಿಮ್ಮ ಮುಂದೆ ನಿಮಗಿನ್ನೂ ಗೊತ್ತಿಲ್ಲ ಆದರೆ ಡೆಫಿನೆಟ್. ಓಕೆ, ಸರಿ, ಎಸ್. ಸೊ ನಿಮ್ಮಿಂದ ಏನಾದರೂ ವಿಷಯ ಮುಚ್ಚಿಟ್ಟಿದ್ದಾರಾ ಅಥವಾ ನಿಮ್ಮ ಬೆನ್ನಿಂದ ಏನಾದರೂ ನಡೀತಿದೆಯಾ? ಹೌದು, ಆಗ್ತಿದೆ. ಆ್ಯಂಡ್ ಇದು ಹೈರೋಫೆಂಟ್ ಒಂದು ಮೇಜರ್ ಲೆಸನ್ ಹೇಳ್ಕೊಡುತ್ತೆ ನಿಮಗಿದು, ಈ ಪಾಠ. ಓಕೆ, ಸೊ ಈ ಮುಚ್ಚಿಟ್ಟಿರೋವಂಥ ವಿಷಯದ ಬಗ್ಗೆ ಏನಾದರೂ ಫಸ್ಟ್ ಹೇಳಿದೆ ನಾನು ನಿಮಗೆ. ಅಡಚಣೆ ಅಂತ ಬಂತು. ಓಕೆ, ಬಟ್ ಇದು ನಿಮ್ಮ ಮುಂದೆ ನಗ್ನಗ್ತಾ ಇರ್ತಾರೆ. ನನಗೆ ನೀವು ಯಾರ ಹತ್ರ ತುಂಬ ಎಲ್ಲ ಹಂಚ್ಕೊತಿರೋ ಅವರೇ ಆ್ಯಕ್ಚುಲಿ ನಿಮಗೆ ಬೆನ್ನಿಗೆ ಚೂರಿ ಆಗ್ತಾಯಿದ್ದಾರೆ. ಅಂದರೆ ನಿಮ್ಮ ನೋವು, ನಿಮ್ಮದೇನು ವೀಕ್ನೆಸ್ಸು ಎಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ನಿಮಗೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅಂತ ಸೀಕ್ರೆಟ್. ಬಟ್ ದಟ್ ಪರ್ಸನ್ ನಿಮ್ಮ ಮುಂದೆ ಬಂದಾಗ ಅಯ್ಯೋ ಪಾಪ ಅಂತ ಅಂತಾರೆ, ಬಟ್ ಆ್ಯಕ್ಚುಲಿ ಮನ್ಸಿನಲ್ಲಿ ಹಂಗಿರಲ್ಲ ಅಂತ ಬಂತು. ಓಕೆ, ಇನ್ನೇನಾದರೂ ವಿಷಯ? ಥ್ಯಾಂಕ್ ಯು ಸೋ ಮಚ್. ಇದರಿಂದ ನಾನು ಇನ್ನೂ ಸ್ವಲ್ಪ ಡೆಪ್ತಾಗಿ ಡೀಟೇಲ್ ತೆಗಿತೀನಿ. ಓಕೆ, ಏನದು, ಯಾರು, ಹೆಂಗೆ. ಥ್ಯಾಂಕ್ ಯು. 6 ಆಫ್ ಸ್ವೋರ್ಡ್ಸ್. ನಾನು ಹೇಳಿಲ್ವಾ? ಓಕೆ, 6 ಆಫ್ ಸ್ವೋರ್ಡ್ಸ್. ಬೆನ್ನಿಗೆ ಚೂರಿ ಹಾಕುವಂಥದ್ದು. ನೀವು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಅವ್ರ ಹತ್ರ ಹೇಳ್ಕೊಂಡು ನೀವು ಮನೆಯಿಂದ ಆಚೆ ಹೊರಟಾಗ ಅವ್ರ ಮನೇಲಿ ನಗಾಡ್ಕೊಂಡು ಮಾತಾಡ್ತಾರೆ ನಿಮ್ಮ ಕಷ್ಟದ ಬಗ್ಗೆ. ಮತ್ತು ನೀವು ಇವರಿಂದ ನೀವು ಎಸ್ಕೇಪ್ ಆಗಬೇಕು ಅಥವಾ ನಿಮಗೆ ತುಂಬ ನೆಗೆಟಿವಿಟಿ ಯಾಕೋ ಆಗ್ತಾನೇ ಇಲ್ಲ ಅಂತ ಅನ್ಸಿದ್ರೆ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡೋಕ್ಕಾದರೆ ಬೇರೆ ಕಡೆ ಶಿಫ್ಟ್ ಮಾಡಿ. 5 ಆಫ್ ವಾಂಡ್ಸ್. ಖಂಡಿತ ನೀವು ಸಕ್ಸಸ್ ಆಗ್ತಿರೋ ಇಲ್ವೋ, ಆದರೆ ಹೆಂಗಾಗ್ತಾರೆ ನೋಡೋಣ. ಅಂದರೆ ಅವ್ರದ್ದೇನೂ ಗುಟ್ಟು ಬಿಟ್ಕೊಡಲ್ಲ, ಬಟ್ ನಿಮ್ಮಿಂದ ಇರೋದನ್ನಲ್ಲೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನಿಮ್ಮ ಸಕ್ಸಸ್ ಅಂದರೆ ನಿಮಗೆ ಗೊತ್ತಿರೋ ನಾಲೆಜ್ನೆಲ್ಲ ತೊಗೊಂಡು ಅವ್ರು ಸಕ್ಸಸ್ ಆಗಿ ಅವ್ರು ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅವ್ರ ಸಕ್ಸಸ್ನ. ಓಕೆ, ಬಟ್ ನೀವು ಅವ್ರಿಗೆ ಹೇಳ್ಕೊಟ್ಟವ್ರು ನೀವು ಅಲ್ಲೇ ಇರ್ತೀರ, ಅಥವಾ ನೀವು ಅವ್ರಿಗೆ ಹೆಲ್ಪ್ ಮಾಡಿದವರು ನೀವು ಅಲ್ಲೇ ಇರ್ತೀರ. ಸೊ ಇದು ಅವ್ರು ಎಂಜಾಯ್ ಮಾಡ್ತಾಯಿದ್ದಾರೆ, ನಿಮ್ಮಿಂದ ಇನ್ಫಾರ್ಮೇಷನ್ ತೊಗೊಂಡು ಅವ್ರ ಸಕ್ಸಸ್ ನೋಡೋದಂತ. ಸೊ ನಿಮ್ಮ ಕೈಲಾದರೆ ಎಲ್ಲಾದರೂ ಬೇರೆ ಕಡೆ ಮನೆ ಶಿಫ್ಟ್ ಮಾಡಿ. ಲೈಕ್ ಟ್ರೈ ಟು ಮೂವ್ ಅವೇ. ಇಂದವರಿಂದ ಅಟ್ಲೀಸ್ಟ್ ಫಿಸಿಕಲಿ ಆದ್ರೂ ಸ್ವಲ್ಪ ದೂರ ಆಗೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ 2 ಆಫ್ ಸ್ವೋರ್ಡ್ಸ್. ಡೆಫಿನೆಟ್. ನೀವು ನೆಕ್ಸ್ಟ್ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನೆಕ್ಸ್ಟ್ ಟೈಮ್ ನೀವು ಯಾರ ಹತ್ರ ಏನೇ ವಿಷಯ ಹೇಳಬೇಕಂತ ಬಂದ್ರೂ ದಯವಿಟ್ಟು ಸ್ವಲ್ಪ ಟೈಮ್ ತೊಗೊಳ್ಳಿ. ಹೇಳಬೇಕಾ ಬೇಡ ಎಲ್ಲನೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಇದ್ದಾರೆ.
ಬಿಕಾಸ್ ಇದು ಕಾರ್ಮಿಕ್ ಪ್ಯಾಟ್ರನ್ನು. ನೀವಾಗ ನೀವು ನಿಲ್ಲಿಸ್ಬೇಕು, ಇಲ್ಲ ಅಂದರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕಿಂಗ್ ಆಫ್ ಪೆನ್. ನೀವು ಸ್ವಲ್ಪ ನಿಮ್ಮನ್ನು ನೀವು ಸ್ಟಡಿ ಮಾಡಬೇಕು, ನಿಮ್ಮ ಇಂಟ್ಯೂಷನ್ ಮಾತು ಕೇಳಬೇಕು. ನೀವು ಎಲ್ಲ ತುಂಬ ಕಷ್ಟಪಡೋದು ನೀವು, ಬಟ್ ಸಕ್ಸಸ್ದು ಅದರದ್ದು ಎಂಜಾಯ್ಮೆಂಟ್ ಪಟಾರ್ ಅಂತ ಬೇರೆಯವ್ರು ತೊಗೊಂಡು ಅವ್ರ ಸಕ್ಸಸ್ ನೋಡಿ ನೀವು ಗೆಲ್ತಿರೋ ಇಲ್ವಾ ಅಂತ ನೋಡೋಕೆ ಕಾಯ್ತಾ ಇರ್ತಾರೆ. ನೀವು ಬಿದ್ದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಬೇಕು ನೀವು. ಓಕೆ, ನಿಮ್ದೇನೇ ಒಂದು ವಿಷಯನ ಹಂಚ್ಕೊಬೇಕಾದಾಗ ಎಲ್ಲ ಹೇಳ್ಕೊಬೇಡಿ, ಎಲ್ಲನೂ ಹೇಳೋದು ಬೇಡ ಅಂತೆ. ಓಕೆ, ಬಿಕಾಸ್ ಬೆನ್ನಿಗೆ ಚೂರಿ ಹಾಕೋ ಜನ ತುಂಬ ಇದ್ದಾರೆ. ಅಂದರೆ ಜೊತೇಲಿ ಇರೋರೇ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗೋದು ತುಂಬ ಕಷ್ಟ ಆಗುತ್ತೆ, ಯಾರು ಇವರು, ಯಾರು ಅವರು, ಯಾರು ಮಾಡಿದ್ರು. ಬಿಕಾಸ್ ನೀವು ತುಂಬ ಜನ ಹತ್ರ ತುಂಬ ವಿಷಯಗಳು ಹೇಳ್ಕೊಂಬಂದಿದ್ದೀರ. ಓಕೆ, ಸೊ ಅವರು ನಿಮ್ಮ ನೋವಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಬಟ್ ನೀವು ಹೋದ್ಮೇಲೆ ಚೆನ್ನಾಗಿ ಮಾತಾಡಲ್ಲ ನಿಮ್ಮ ಬಗ್ಗೆ, ನಿಮ್ಮ ಬೆನ್ನ ಹಿಂದೆ. ಅಂದರೆ ನಿಮ್ಮ ನೋವಿಗೆ ಒಂದು ಮರ್ಯಾದೆ ಕೊಡಲ್ಲ ಅವರು. ಓಕೆ, ಸೊ ಇದರಿಂದ ನೀವು ಆಚೆ ಬರಬೇಕಂದ್ರೆ ಏನು ಮಾಡಬೇಕು ಅದನ್ನೂ ಹೇಳ್ತೀನಿ ಬನ್ನಿ. ದೂರ ಆಗಬೇಕು ಅಂತ ಬಂತು. ಸೊ ಇದರಿಂದ ಆಚೆ ಬರಬೇಕಂದ್ರೆ ಏನು ಮಾಡಬೇಕು? ಓಕೆ, ಕಾರ್ಡ್ ಕಟ್ಟಿಂಗ್ ಅಂತ ಬಂತು. ದಯವಿಟ್ಟು ಕಾರ್ಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಪ್ರೊಟೆಕ್ಷನ್. ತುಂಬ ಕಾರ್ಡ್ಸ್ ಬಂದಿದೆ ನಿಮಗೆ. ನಂಗೆ 3 ಬೇಕಿತ್ತು, ಬಟ್ ಇದನ್ನು ತಗೊಳ್ಳಲ್ಲ. ಓಕೆ, ಬಟ್ ಇದ್ರ ಪರವಾಗಿ ಇನ್ನೊಂದು ಕಾರ್ಡ್ ಶಫಲ್ ಮಾಡಿ ಬಂದರೆ ಓಕೆ, ಥ್ಯಾಂಕ್ ಯು. ಇದರಿಂದ ಆಚೆ ಬರಬೇಕಂದ್ರೆ ಏನು ಮಾಡಬೇಕು? ಓಕೆ, ಥ್ಯಾಂಕ್ ಯು ಸೊ ಮಚ್. ಟ್ರ್ಯಾಪ್. ಓಕೆ, ಫೀಲಿಂಗ್ ಲೈಕ್ ಶಿಟ್ ಅಂತ. ಓಕೆ, ಮೊದಲನೇದು ಕೋಪ್. ನನಗೆ ಒಂಥರ ಬೇರೆ ಥರ ಮೆಸೇಜ್ ಬಂತು ಇಲ್ಲಿ. ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟು ನಿಮಗೆ ಒಂದು ಅಭ್ಯಾಸ ಮಾಡಿಸಿ ಆಮೇಲೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಆ ಥರ ಬಂತು. ಸೊ ನೀವು ಸ್ವಲ್ಪ ದೂರ ಇರೋದೇ ಬೆಟರ್. ಓಕೆ, ಮತ್ತು ಮೆಮೊರೀಸ್ ನಮ್ಮದವರೇ ಮೋಸ ಮಾಡ್ತಾರೆ, ನಂಬಿದ್ದವರೇ. ಅಂದರೆ ನೀವು ಯಾರು ಮಾಡಲ್ಲ ಅಂತ ಅಂದ್ಕೊಂಡಿರ್ತೀರೋ ಅವರೇ ಮೋಸ ಮಾಡ್ತಾರೆ. ಓಕೆ, ನಂಬರ್ 1. ನಂಬರ್ 2, ಮೆಮೊರೀಸ್. ಬ್ಯಾಡ್ ನ್ಯೂಸ್. ಎಸ್, ನಿಮಗೆ ಬ್ಯಾಡ್ ನ್ಯೂಸ್ ಬಂದರೆ ಅವ್ರಿಗೆ ಖುಷಿ ಆಗುತ್ತೆ. ಇಟ್ಸ್ ಎ ಟ್ರ್ಯಾಪ್ ಆ್ಯಂಡ್ ಫೀಲಿಂಗ್ ಲೈಕ್ ಶಿಟ್. ಎಸ್, ನೀವು ಆ್ಯಕ್ಚುಲಿ ಎಲ್ಲ ಹೇಳ್ಕೊಂಬಿಡ್ತೀರ. ಓಕೆ, ನೀವೆಲ್ಲ ಹೇಳ್ಕೊತೀರ. ಸೊ ನಿಮಗೆ ಬರೋ ಸಕ್ಸಸ್ನ ಅವ್ರು ತೊಗೊತಾ ಇದ್ದಾರೆ. ಸೊ ನಿಮ್ಗದು ಎಲ್ಲೋ ಒಂಥರ ಸಿಕ್ಕಾಕೊಂಡಂಗೆ, ಯಾಕೋ ಸರಿ ಇಲ್ಲ, ಮಾಟ ಮಂತ್ರ ಮಾಡಿಸಿದಾರ, ಆ ಥರ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿಸಿದಾರ, ಆ ಥರ ನಿಮಗೊಂದು ಫೀಲಿಂಗ್ ಅಂತ ಬರ್ಬೋದು. ಓಕೆ, ಬಟ್ ಇದು ಆ್ಯಕ್ಚುಲಿ ಆ ಥರದ್ದು ಎನರ್ಜಿ ಅಲ್ಲ. ಇಟ್ಸ್ ಜಸ್ಟ್ ದಟ್ ನೀವು ಕಾನ್ಷಿಯಸ್ ಆಗಿ ಹುಷಾರಾಗಿ ಯಾರ ಹತ್ರ ಏನು ಹಂಚ್ಕೊತಾ ಇದ್ದೀರಾ ನೀವು ಅನ್ನೋದನ್ನು ನೀವು ಗಮನ ಜಾಸ್ತಿ ಕೊಡಬೇಕು. ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ. ಬಿಕಾಸ್ ನಿಮಗೆ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಅನಿಸುತ್ತೆ. ಆಚೆ ಬರೋಕ್ಕಾಗ್ತಿಲ್ಲ, ಇದೊಂಥರ ಟ್ರ್ಯಾಪ್. ಇಲ್ಲ, ಆಲ್ರೆಡಿ ಇದೆ ಟ್ರ್ಯಾಪ್ ಅಂತ. ಸೊ ಈ ಜನರ ಮಧ್ಯೆ ನೀವು ಸಿಕ್ಕಾಕ್ಕೊಂಡಿದ್ದೀರಿ, ಈ ಸರ್ಕಲಲ್ಲೇ ಸುತ್ಕೊಂಡಿದ್ದೀರ. ಅಂದರೆ ನೀವೆಲ್ಲ ಹೇಳ್ಕೊತೀರ, ಅದರಿಂದ ಅವರೆಲ್ಲರೂ ತಿಳ್ಕೊತಾರೆ. ನೀವು ಹೋದ್ಮೇಲೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಕಷ್ಟನ ನೋಡಿ ಅವ್ರು ನಗ್ತಾರೆ. ಆ್ಯಂಡ್ ನಿಮ್ಮ ಕಷ್ಟದಿಂದ ಪಾಠ ಕಲಿತು ಅವ್ರ ಜೀವನ ಚೆನ್ನಾಗಿ ಮಾಡ್ಕೊಂಬಿಡ್ತಾರೆ ಹೊರತು ನಿಮ್ಮನ್ನು ಹೆಂಗೆ ಆಚೆ ತರಬೇಕು ಅನ್ನೋದನ್ನು ಅವ್ರು ಏನೂ ಹೇಳಲ್ಲ. ನನಗೆ ಹೇಳ್ತಿದ್ದಾರೆ, ಅವ್ರು ಗೊತ್ತು, ಬರೀ ಕೇಳೋರಿಗೆ ತುಂಬ ಗೊತ್ತು. ಹಿಂಗೂ ನಡೆಯುತ್ತೆ, ಹಿಂಗೂ ಮಾಡುತ್ತೆ, ಸೊ ಹಿಂಗೆ ಮಾಡ್ಬೋದು. ಸೊ ನೀವು ಕಷ್ಟದಲ್ಲಿ ಇದ್ದೀರಾ, ನಿಮಗೇನು ಸಹಾಯ ಬೇಕು ಅನ್ನೋದು ನೀವು ಯಾರ ಹತ್ರ ಹೇಳ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅವ್ರು ನಿಮ್ಗೆ ಹೇಳಲ್ಲ. ನೀವು ಸುಮ್ಮನೆ ನಿಮ್ಮ ಮನಸ್ಸು ಹಗುರ ಮಾಡ್ಕೊಂಡು ಬರ್ತಿದ್ದೀರ ಅಷ್ಟೇ. ಹಾಗಾಗಿ ನೀವು ಇಂಥ ಜನರ ಜೊತೆ ನೀವು ಎಷ್ಟು ಇರ್ತೀರೋ ಅಷ್ಟು ನೀವು ಸಿಕ್ಕಾಕೊಂಡಂಗೆ ಇರ್ತೀರ. ಈ ಸೈಕಲ್ ಅನ್ನೋದು ಮುಗಿಯೋದೇ ಇಲ್ಲ. ಟು ಬ್ರೇಕ್ ಈ ಸೈಕಲ್ ನೀವು ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ. ಆದರೆ ಇಂಥವ್ರಿಂದ ಸ್ವಲ್ಪ ಎಲ್ಲರಿಂದನೂ, ಓಕೆ, ಯಾರು ಅಂತ ಸ್ಪೆಸಿಫಿಕ್ಕಾಗಿ ಇಲ್ಲಿ ಹೇಳೋಕ್ಕಾಗಲ್ಲ.
5 ಜನ ಆದರೂ ಮಿನಿಮಮ್ ಇದ್ದೇ ಇದ್ದಾರೆ. 5 ಜನ ಇದ್ದಾರೆ ಮಿನಿಮಮ್ ಅಂದರೂ 5, 3ರಿಂದ 5 ಮಿನಿಮಮ್. ಓಕೆ, ನೀವು ಇವರಿಂದ ಆಚೆ ಬರಬೇಕು ಅಂದರೆ ಈ ಕರ್ಮ ಸೈಕಲ್ನ ನೀವು ಕಟ್ ಮಾಡಬೇಕು ಅಂದರೆ ಕಾರ್ಡ್ ಕಟ್ ಮಾಡಬೇಕು. ಫಸ್ಟು ಕಾರ್ಡ್ ಕಟ್ ಮಾಡಿ ನಿಮ್ಮ ಇಂಟ್ಯೂಷನ್ ಮಾತನ್ನ ನೀವು ಕೇಳಬೇಕು. 2ನೇದು. 3ನೇದು, ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನನಗನ್ಸುತ್ತೆ ನೀವು ತುಂಬ ವೀಕ್ ಆಗ್ತಿದ್ದೀರಾ ಅಂತ. ತುಂಬ ಹೆಲ್ತ್ ವೈಸ್ ಎಮೋಷ್ನಲಿ ಒಳಗಡೆ ಬೇಜಾರಾಗಿ ಮನಸ್ಸು ನಿಮಗೆ ದೇಹನೇ ಬೇಜಾರು ಅಂದರೆ ದೇಹದಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾಯಿದೆ. ವೀಕ್ನೆಸ್ಸು ಅಥವಾ ಯಾವುದಾದ್ರೂ ಹೆಲ್ತ್ ಇಶ್ಯೂ ಈ ಥರ ನಿಮ್ಗೆ ಅವರು ಕೊಡ್ತಾಯಿದ್ರೆ ಎಮೋಷ್ನಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರೋದ್ರಿಂದ. ಈಗ ಸ್ವಲ್ಪ ಆದರೆ ನೀವು ಈ ಟ್ರ್ಯಾಪಿಂದ ಆಚೆ ಈ ಕಾರ್ಮಿಕ್ ಟ್ರ್ಯಾಪ್ ಅಂತ ಬಂತು. ಈ ಕಾರ್ಮಿಕ್ ಟ್ರ್ಯಾಪ್ನ ನೀವು ಆಚೆ ಇದನ್ನು ಕಟ್ ಮಾಡೋದು ಕಷ್ಟ, ಬಿಕಾಸ್ ಕರ್ಮ ರಿಲೇಟೆಡ್ ಇದು. ಸೊ ಅದೇನು ಸ್ಪೆಸಿಫಿಕ್ ಎಷ್ಟು ಟೈಮ್ ಪೀರಿಯಡ್ ಇರುತ್ತೋ ಅದು ಅಷ್ಟು ಟೈಮ್ ಪೀರಿಯಡ್ ತನಕ ಆಗೇ ಆಗುತ್ತೆ. 6 ವರ್ಷ 6 ಇಯರ್ಸ್ ಅಂತ ಬಂತು. 6 ಇಯರ್ಸಿಂದ ನಿಮ್ಗೆ ಏನಾದರೂ ನೋಡ್ತಾ ಇದ್ದೀರಾ ಅಥವಾ 6 ಇಯರ್ಸಿಂದ ನಿಮ್ಗೆ ಯಾರ ಬಗ್ಗೆ ಏನಾದರೂ ಏನೋ ಇದೆ ಒಟ್ಟಿನಲ್ಲಿ ಇಲ್ಲಿ 6 ಇಯರ್ಸ್ 6 ವರ್ಷದಿಂದ ನಡೀತಿರೋ ಅಂಥದ್ದು. 6 ವರ್ಷ ಅಥವಾ 6 ತಿಂಗಳಿಂದ ನೀವು ಸ್ವಲ್ಪ ಗಮನ ಕೊಡೋಕ್ಕೆ ಶುರು ಮಾಡಿದ್ದೀರಾ ಅಥವಾ ನಿಮ್ಗೆ ಗೊತ್ತಾಗಂಗೆ ಆಗಿದೆ ಅಥವಾ ನಿಮಗೆ ಕಷ್ಟ 6 ತಿಂಗಳಿಂದ 6 ವರ್ಷ ಹಿಂದೆ, ಓಕೆ, ಫ್ಯೂಚರಲ್ಲ, ಹಿಂದೆ 6 ತಿಂಗಳಿಂದ ಈ ಥರ ಆಗ್ತಿದೆ ಅಥವಾ 6 ವರ್ಷದಿಂದ ಹಿಂಗೆ ಆಗ್ತಿದೆ. ಚೆನ್ನಾಗಿದ್ದೆ, ಬಟ್ 6 ತಿಂಗಳಿಂದ ಯಾಕೋ ಈ ಥರ ಆಗೋಯ್ತು, ಈ ಥರ ಆಗ್ತಿದೆ, ನಾನೇನು ಮಾಡಲಿ, ಆ ಥರ ನೀವು ಈ ಎನರ್ಜಿನಲ್ಲಿ ಇದ್ದೀರಾ. ಓಕೆ, ಇದರಿಂದ ಆಚೆ ಬರಬೇಕಂದ್ರೆ ನಂಬರ್ 1 ನೀವು ಕಾರ್ಡ್ ಕಟ್ ಮಾಡ್ಕೊಬೇಕು. ಇನ್ನೊಂದೆರಡು, ಆಕ್ಸೆಪ್ಟೆನ್ಸ್ ಮೋಡ್ಗೆ ಹೋಗ್ಬಿಟ್ಟು ಸ್ವಲ್ಪ ಫಿಸಿಕಲಿ ಫಸ್ಟ್ ಎಮೋಷ್ನಲಿ ದೂರ ಆಗಿ, ಓಕೆ, ಆಮೇಲೆ ಫಿಸಿಕಲಿ ಇನ್ನೂ ಸ್ವಲ್ಪ ಆದರೆ ಸ್ವಲ್ಪ ದೂರ ಹೊಟ್ಟೋಗಿ. ಈ ಅಭ್ಯಾಸಗಳನ್ನೆಲ್ಲ ಬಿಟ್ಬಿಡಿ. ಓಕೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ನೀವೊಬ್ಬರೇ ಸಾಕು, ನೀವು ನಿಂತ್ಕೊಬೋದು, ಶಕ್ತಿ ಇದೆ ನಿಮಗೆ. ಓಕೆ, ಸೊ ಬೇರೆಯವ್ರ ಮೇಲೆ ನೀವು ಈ ಅಭ್ಯಾಸ ಆಗಲಿ ಅಥವಾ ಬೇರೆ ಜನರು ಟಾಕ್ಸಿಕ್ ಜನ ಆಗಲಿ ಅದ್ರ ಮೇಲೆ ಡಿಪೆಂಡ್ ಆಗಿರೋವಂಥದ್ದೇನು ಬೇಡ. ಸೊ ಇದಲ್ಲಿಟ್ಟರೆ ನಾನು ಇವಾಗ ನೋಡಿದೆ ಫೀಲಿಂಗ್ ಲೈಕ್ ಅಂದರೆ ಅಷ್ಟೊಂದು ನಿಮ್ಮ ಮನ್ಸಿಗೆ ನೆಮ್ಮದಿ ಅನಿಸಲ್ಲ. ಒಂದಾದ್ಮೇಲೆ ಒಂದು ಬರ್ತಾ ಇರೋಂಗೆ ಅನಿಸುತ್ತೆ ನಿಮಗೆ. ಬರ್ತಿದೆ ಕೂಡ ನಾನು ಕಾಣಿಸುತ್ತೆ. ಆ್ಯಂಡ್ ನೀವು ಅಷ್ಟೆಲ್ಲ ಒಂದು ಕಡೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಅಯ್ಯೋ ಹಿಂಗಾಗೋಯ್ತಲ್ಲ, ನಾನು ಏನು ಮಾಡಲಿ, ಸಮಾಜದ ಮುಂದೆ ನಾನು ಹೆಂಗೆ ನಿಂತ್ಕೊಳ್ಳಿ, ಆ ಥರ ನಿಮ್ಗೆ ಅನಿಸ್ತಾ ಇದೆ. ಓಕೆ, ಸೊ ಸ್ವಲ್ಪ ಕ್ಲಾರಿಟಿ ಇದರಿಂದ ನೀವು ಆಚೆ ಬರಬೇಕಂದ್ರೆ ಇನ್ನೇನು ಮಾಡಬೇಕು. ಓಕೆ, ಲೆಟ್ಸ್ ಸಿ, ನೋಡೋಣ ಇರಿ. ಇದಲ್ಲ, ಇದನ್ನು ತಗೊತಾರೆ. ಓಕೆ, ಇದರಿಂದ ಆಚೆ ಬರಬೇಕಂದ್ರೆ ಕಾರ್ಮಿಕ್ ಟೈಸ್, ನಾ ಜಸ್ಟ್ ಹೇಳಿಲ್ಲ ನಿಮ್ಗೆ ಇದು ಕರ್ಮದ ರಿಲೇಟೆಡ್ ಅಂತ ಕಾಣುತ್ತಾ? ಕಾರ್ಮಿಕ್ ಟೈಸ್, ನಾನೇನು ನೋಡೋದೇ ಬೇಡ, ಅಲ್ಲಿ ಸಿಕ್ತು ಆನ್ಸರ್ ನಿಮಗೆ. ಕಾರ್ಮಿಕ್ ಟೈಸ್ ಫ್ರೆಂಡ್ಸ್, ದಯವಿಟ್ಟು ಕಾರ್ಡ್ ಕಟ್ ಮಾಡಿ. ಈ ಕಾರ್ಡಲ್ಲೂ ತೋರಿಸಿದೆ, ಚಾಕು ಇದೆ, ಕಾರ್ಡ್ ಕಟ್ ಮಾಡಿ ಈ ಟ್ರ್ಯಾಪಿಂದ ಆಚೆ ಬರ್ತೀರ ನೀವು. ಕಾರ್ಡ್ ಕಟ್ ಇವತ್ತು ಮಾಡಿದ್ರೆ ನಾಳೆ ಬೆಳಗ್ಗೆನೇ ಸಾಲ್ವ್ ಆಗೋಯ್ತು, ಆ ಥರ ಆಗೋದಿಲ್ಲ. ಕಾರ್ಡ್ ಕಟ್ಟಿಂಗ್ ಅಂದರೆ ಇಲ್ಲಿ ಕಾಂಪ್ಲೆಕ್ಸಿಟಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ದಿವಸ, ವರ್ಷ, ತಿಂಗಳನ್ನೇ ಬೇಕಾಗುತ್ತೆ. ಬಟ್ ಮಾಡ್ತಾಯಿರ್ರಿ, ನಿಮಗೆ ಸ್ಲೋಲಿ ನಿಮಗೆ ರಿಸಲ್ಟ್ ಕಾಣಿಸ್ತಾ ಬರುತ್ತೆ. ಆಯಿತಾ? ಸೊ ಯೋಚನೆ ಮಾಡೋದೇನು ಬೇಡ, ಇದು ಬೇರೆ ರೀತಿಯಲ್ಲಿ ಕೆಟ್ಟ ರೀತಿ ಅಲ್ಲ ಇದು. ಓಕೆ, ಇಟ್ಸ್ ಜಸ್ಟ್ ದಟ್ ನೀವೆಲ್ಲ ಹೇಳ್ಕೊಂಬಿಡ್ತೀರ, ಅದನ್ನು ಅವ್ರು ಅಡ್ವಾಂಟೇಜ್ ತೊಗೊತಾ ಇದ್ದಾರೆ ಅಷ್ಟೇ. ಸೊ ಡೀಟೇಲಾಗಿ ಓಕೆ, ಇನ್ನೂ ಏನಾದರೂ ಒಂದು ಮೆಥಡ್ ಕೊಡ್ತೀರಾ ಆಚೆ ಬರೋಕ್ಕೆ? ಫಸ್ಟು ಇಂಥವ್ರಿಂದ ದೂರ ಆಗಬೇಕು. ಕಾರ್ಮಿಕ್ ಲೆಸನ್, ತಿರ್ಗಾ ಅದೇ ಬಂತು ನೋಡಿ, ಕಾರ್ಮಿಕ್ ಲೆಸನ್. ಇದು ಕರ್ಮ, ನೀವು ಪಾಠ ಕಲಿಬೇಕು. ನೀವು ಒಂದು ಸತಿ ನೀವು ಪಾಠ ಕಲಿತಾ ಕರ್ಮ ಇಟ್ ಟೇಕ್ಸ್ ಇಟ್ಸ್ ಓನ್ ಡಿವೈನ್ ಟೈಮ್. ಇದು ಅದರದ್ದೇ ಆದಂಥ ಸಮಯ ತಗೊಳುತ್ತೆ, ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ನಾನು ನೋಡ್ತಿರೋ ಪ್ರಕಾರ ಎಲ್ಲ ಕಾರ್ಡ್ಸ್ ನೋಡಿದ್ರೆ ನಿಮ್ಮ 6 ವರ್ಷ ಆದರೂ ಬೇಕು ನಿಮಗೆ, 6 ಇಯರ್ಸ್ ಆದರೂ ಬೇಕು ನಿಮಗೆ. ನಂಗೆ ಗೊತ್ತು 6 ವರ್ಷ ಹೇಳೋಕ್ಕೆ ಈಸಿ, ಬಟ್ ಒಂದೊಂದು ದಿವಸನೂ ತುಂಬ ಕಷ್ಟ ಆಗುತ್ತೆ. ಬಟ್ 6 ವರ್ಷ ಬೇಕು ನಿಮಗೆ ಇದು ಆಚೆ ಬರೋಕ್ಕೆ, ಕಾರ್ಮಿಕ್ ಲೆಸನ್ಸ್ ಕಲ್ತ್ಕೊಂಡು ಆಚೆ ಬರೋಕ್ಕೆ. ಬಿಕಾಸ್ ಇಟ್ಸ್ ಎ ಟ್ರ್ಯಾಪ್. ನೀವು ತಕ್ಷಣ ಆಚೆ ಬಂದುಬಿಟ್ರು ನೀವು ತಿರ್ಗಾ ಸಿಕ್ಕಾಕ್ಕೊತೀರ. ಓಕೆ, ನಾನು ಬಾಟಮ್ ಕಾರ್ಡು ತೊಗೊಳ್ತೀನಿ. ಅಡಿಕ್ಷನ್ಸ್, ಕೆಳಗಡೆದ ಕಾರ್ಡು ಎಸ್, ಆ ಅಡಿಕ್ಷನ್ಸ್. ಓಕೆ, ಅಭ್ಯಾಸಗಳು ಬೇಡ. ಇನ್ನೊಂದು ಕಡೆಯಲ್ಲಿ ಓಕೆ
ಸೊ ನೀವು ಯಾವಾಗ ಕಾರ್ಡ್ ಕಟ್ ಮಾಡೋಕ್ಕೆ ಶುರು ಮಾಡ್ತೀರೋ ಆವತ್ತಿಂದನೇ ನಿಮಗೆ ರಿಲೀಫ್ ಅನ್ನೋದು ಶುರು ಆಗುತ್ತೆ. ಈ ಟ್ರ್ಯಾಪ್, ಈ ಜಾಳು ಇದೆಯಲ್ಲ, ಸ್ಪೈಡರ್ ವೆಬ್ ಥರ, ಇದರಿಂದ ಆಚೆ ಬರೋಕ್ಕೆ ನಿಮಗೆ ಮನ್ಸು ಈಸಿ ಆಗ್ತಾ ಬರುತ್ತೆ. ಕಾರ್ಡ್ ಕಟ್ಟಿಂಗ್ ಮಾಡಬೇಕು ನೀವು. ಆ್ಯಂಡ್ ಮೊದಲನೇದು. ಎರಡನೇದು, ಇದು ಕರ್ಮದ ಲೆಸನ್ನು ನಾನು ಕಲಿಬೇಕು, ನಾನು ಕಲ್ತ್ಕೊತೀನಿ, ಪಾಠ ಕಲಿತೀನಿ. ಆ್ಯಂಡ್ ಇದು ಬೇಗ ಕೃಷ್ಣ ದೇವ್ರಂತ ಬಂತು. ಕೃಷ್ಣ ದೇವ್ರನ್ನ ಆದರೆ ನಿಮಗೆ ಪೂಜೆ ಮಾಡಿ. ಕೃಷ್ಣನ ದೇವಸ್ಥಾನಕ್ಕೆ ಹೋಗೋದು, ಕೃಷ್ಣ ಜನ್ಮಾಷ್ಟಮಿ, ಅದು ಕೃಷ್ಣದು ಯಾವ ವಾರ, ಯಾವ ದಿವಸ ತುಂಬ ಇಂಪಾರ್ಟೆಂಟ್ ಇರುತ್ತೋ. ಇವಾಗ ಭಾನುವಾರ ಅಂದರೆ ಸನ್ನು, ಸೋಮವಾರ ಅಂದರೆ ಶಿವ, ಏನೇನೋ ಇದೆಯಲ್ವ. ಶುಕ್ರವಾರ ಅಂದರೆ ಲಕ್ಷ್ಮಿ, ಗುರುವಾರ ಅಂದರೆ ರಾಘವೇಂದ್ರ, ಅಂದರೆ ಗುರುಗಳದ್ದು ಅಂತ. ಆ ಥರ ಕೃಷ್ಣ ಅನ್ನೋರ್ದು ಯಾವತ್ತಿದೆಯೋ ದಿವಸ, ಅದನ್ನು ದಯವಿಟ್ಟು ನೀವು ನೋಡಿ ಕೃಷ್ಣದು ಹೆಲ್ಪ್ ತೊಗೊಳ್ಳಿ. ಕೃಷ್ಣ ನಿಮಗೆ ತುಂಬ ಸಹಾಯ ಮಾಡ್ತಾರೆ ಈ ಎನರ್ಜಿಯಿಂದ ಆಚೆ ಬರೋಕ್ಕೆ. ಸ್ಪೆಷಲಿ ಇದೆಲ್ಲ ಕರ್ಮ. ಓಕೆ, ಸಾರಿ, ಕಾರ್ಡ್ ತೋರ್ಸೋಕ್ಕಾಗಲ್ಲ, ಬಟ್ ಈ ಯಮ್ಮನ ಕೈನಲ್ಲಿ ಚಾಕು ಇದೆ ನೋಡಿ, ಚಾಕು ಆ್ಯಂಡ್ ಕಾರ್ಮಿಕ್ ಟೈಸ್. ಓಕೆ, ಇನ್ನೊಂದು ಕಾರ್ಡು ಕೂಡ ಕಾರ್ಮಿಕ್ ಲೆಸನ್ಸ್. ಸೊ ಇದು ಸ್ವಲ್ಪ ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ಕೃಷ್ಣ ದೇವ್ರದ್ದು ನೀವು ಎಕ್ಸಾಂಪಲ್ ಅಂತ ಇದ್ದೇನೆ, ಎಕ್ಸಾಂಪಲ್ ಅಲ್ಲ, ಸಾರಿ, ದಯವಿಟ್ಟು ಕ್ಷಮಿಸಿ, ಎಕ್ಸಾಂಪಲ್ ಅಲ್ಲ. ಕೃಷ್ಣ ದೇವ್ರನ್ನ ನೀವು ಜಾಸ್ತಿ ಆರಾಧನೆ ಮಾಡಿದಷ್ಟು ನಿಮಗೆ ಈಸಿ ಅನಿಸುತ್ತೆ. ಮತ್ತು ಕಾರ್ಡ್ ಕಟ್ಟಿಂಗ್ ಮಾಡಬೇಕು ನೀವು. ಕಾರ್ಡ್ ಕಟ್ಟಿಂಗ್ ಇಲ್ಲಿ ವಿತ್ ಇರೋದ್ರಿಂದ ನನಗೆ ಗೊತ್ತು, ಬಟ್ ಜನರಲ್ ರೀಡಿಂಗ್ನಲ್ಲಿ ಹೆಂಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಇದು ಯಾರಿಗೆ ಮೆಸೇಜ್ ಇದೆ ಅಂತಲೂ ನೀವು ದಯವಿಟ್ಟು ನಿಮಗಿದಾದರೆ ಅಟ್ಲೀಸ್ಟ್ 31 ಮೇ ತನಕನಾದ್ರೂ ನಾನು 1,500 ರೂಪಾಯಿ ತೊಗೊಂಡು, ನಾನು ನಿಮಗೆ ಆಲ್ರೆಡಿ ರೀಡಿಂಗ್ ಗೊತ್ತಿರೋದ್ರಿಂದ 1,500 ರೂಪೀಸ್ ಕಟ್ಟಿ, ದಯವಿಟ್ಟು ನಿಮ್ಗೆ ಈ ರೀಡಿಂಗ್ ರೆಸೊನೇಟ್ ಆಗ್ತಿದೆ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ ಕಾರ್ಡ್ ಕಟ್ಟಿಂಗ್ ಅಂದರೆ ಹೆಂಗೆ ಮಾಡಬೇಕು ಏನು ಅಂತ. ಹೀಗೆ ಸೇಮ್ ವಿಡಿಯೋ ಮಾಡಿ ಬೇಕಿದ್ರೆ ನಾನು ನಿಮಗೆ ಡೆಮೋ ಕೂಡ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಓಕೆ, ದಯವಿಟ್ಟು. ಓಕೆ, ಕರೆಕ್ಟು. ಪ್ಲೀಸ್ ಹೇಳ್ತೀನಿ ನಾನು, ನನಗೆ ದುಡ್ಡು ಬರುತ್ತೆ ಅಂತಲ್ಲ, ಬಟ್ ನಿಮ್ಗೆ ಒಳ್ಳೇದಾಗಬೇಕು ಅಂತ. ನನಗೆ ಏನು ದುಡ್ಡು ಬರ್ತಿಲ್ಲ. ಓಕೆ, ಹಂಗೆ ಬರೋಂಗಿದ್ದಿದ್ರೆ ಬೇರೆನೇ ಏನೇನೋ, ನಾನು ಅಂಥ ಕೆಲಸ ಮಾಡೋದಿಲ್ಲ. ನಾನು ಕಂಪ್ಲೀಟ್ಲಿ ಸ್ಪಿರಿಚುವಲ್ ಕೆಲಸ. ಓಕೆ, ನೀವು ಕೊಡೋ ದುಡ್ಡು ಕೂಡ ವಾಪಸ್ ನನ್ನ ಇಲ್ಲಿ ಕಳಿಸ್ದೋ ಆತ್ಮ ದೇವ್ರಿಗೇನೆ ಹೋಗುತ್ತೆ. ನಾನು ಅಲ್ಲಿಗೆ ಕೊಡೋದು ವಾಪಸ್ ಹೋಗಿ. ನಿಮಗಿದು ರೆಸೊನೇಟ್ ಆಗ್ತಿದೆ ಅಂದರೆ ದಯವಿಟ್ಟು ಹೇಳಿ, ನನಗೆ ಮೆಸೇಜ್ ಕಳಿಸಿ. ಓಕೆ, ನೀವು ದಯವಿಟ್ಟು 31 ಒಳಗಡೆ ಮಾತ್ರ 1,500 ರೂಪಾಯಿ ರೆಮಿಡಿ ನಾನು ನಿಮ್ಗೆ ಹೇಳ್ತೀನಿ. ಸ್ಪೆಷಲಿ ಇದಕ್ಕೆ ನಿಮಗೆ ಕಾರ್ಡ್ ಕಟ್ಟಿಂಗ್ ಬೇಕೇ ಬೇಕು, ಇಲ್ಲಾಂದರೆ ಈ ಟ್ರ್ಯಾಪಿಂದ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ತನಕ ಬೇಕಿದ್ರೆ ನೀವು ಕೃಷ್ಣ ದೇವ್ರದ್ದು ಪೂಜೆ ಮಾಡ್ತಿರ್ಬೋದು. ಯಾಕಂದರೆ ಜೊತೆಗಿರೋರೇನೆ ನೋಡಿ, 5 ಆಫ್ ಸ್ವೋರ್ಡ್ಸ್ ಕೆಳಗಡೆ 5 ಆಫ್ ವಾಂಡ್ಸ್ ಇದೆ. ತುಂಬ ಸ್ಮಾರ್ಟ್ ಇದ್ದಾರೆ ಜನ, ನಿಮ್ಮ ಸುತ್ತಮುತ್ತಿರೋರು ತುಂಬ ಸ್ಮಾರ್ಟ್. ಅವ್ರಿಗೆ ಗೊತ್ತು ಎಲ್ಲಿ ಟ್ರಿಗರ್ ಮಾಡಿದ್ರೆ ನಿಮಗೆ, ಎಲ್ಲಿ ನಿಮ್ಮನ್ನು ಹಿಡಿಬೇಕು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ವೆರಿ ಇಂಟೆಲಿಜೆಂಟ್ ಪೀಪಲ್, ವೆರಿ ಇಂಟೆಲಿಜೆಂಟ್. ನಿಮ್ಮನ್ನು ಸುತ್ತು ಓಡಿಸ್ತಾ ಕೈ ಕೊಡ್ತಾರೆ ಬಾ ಅಂತ, ಬಟ್ ನೀವು ಹಿಡಿಯೋಕ್ಕೆ ಹೋದಾಗ ಕೈ ಜಾರೋಯ್ತು ಅಂತ ಸುಳ್ಳು ಹೇಳೋದು. ಆ ಥರ ನೀವು ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ. ಎಲ್ಲರ ಹತ್ರನೂ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಓಕೆ, ನೀವು ತುಂಬ ನಂಬ್ತೀರಾ, ನಿಮಗೆ ಗೊತ್ತು ಮನಸಾರೆ ಆ ಮನುಷ್ಯ ಅಥವಾ ಅವರು ನಿಮಗೆ ಕೆಟ್ಟದ್ದು ಏನು ಆಗಲಿ ಅಂತ ಬಯಸಲ್ಲ, ಅಥವಾ ನಿಮ್ಮ ಕಷ್ಟದಿಂದ ಅವ್ರು ಖುಷಿ ಪಡಲ್ಲ, ನಿಮ್ಮ ಕಷ್ಟದ ಅಡ್ವಾಂಟೇಜ್ ತೊಗೊಳ್ಳಲ್ಲ ಅಂತ ಅನಿಸ್ದಾಗ ಮಾತ್ರ ದಯವಿಟ್ಟು ಕೆಲವ್ರ ಹತ್ರನೇ ಹೇಳಿ. ಆದಷ್ಟು ನೀವು ಸ್ವಲ್ಪ ಎಷ್ಟು ಜನ ಅನಿಸುತ್ತೋ ನಿಮಗೆ, ಬಿಕಾಸ್ ಇಲ್ಲಿ ಸ್ಪೆಸಿಫಿಕಲಿ ಹೇಳೋಕ್ಕಾಗ್ತಿಲ್ಲ ಯಾರು ಅಂತ, ಬಿಕಾಸ್ ಎಲ್ಲ ಮಿಕ್ಸ್ ಆಗಿದ್ದಾರೆ ಇದರಲ್ಲಿ. ಸೊ ಮಿನಿಮಮ್ ಹೇಳಬೇಕು ಅಂದರೆ 3 ಜನದಿಂದ 5 ಜನವರೆಗೂ ಇದ್ದಾರೆ. ನೀವು ಸ್ವಲ್ಪ ಕಾಮಾಗಿದ್ದು, ಓಕೆ, ನೀವೊಬ್ಬರೇ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಫ್ಯಾಮಿಲಿ ಅಷ್ಟೇ ಸಾಲ್ವ್ ಆಗುತ್ತಾ ಮಾಡೋಕ್ಕೆ ಅಂತ ನೋಡಿ. ಹಂಗಿಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ನಿಮಗೆ ನೀವೇ ಹೆಲ್ಪ್ ಮಾಡ್ಕೊಳ್ಳಿ. ಕೃಷ್ಣ ದೇವ್ರನ್ನ ಪೂಜೆ ಮಾಡಿ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಕೃಷ್ಣ ಕಾಣಿಸಿದ್ರು ದಯವಿಟ್ಟು ಕೃಷ್ಣ ದೇವ್ರ ಪೂಜೆ ಮಾಡಿ. ಈ ಕರ್ಮ ಎಲ್ಲಿಟ್ಟೆ ಕಾರ್ಡ್ ನಾನದು. ಓಕೆ, ಈ ಕರ್ಮ ಅನ್ನೋದ್ರಿಂದ ಕೃಷ್ಣ ದೇವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ದಾರಿ ತೋರ್ಸೋಕ್ಕೆ. ಓಕೆ, ಕೃಷ್ಣ ದೇವ್ರು ಹೆಲ್ಪ್ ಮಾಡ್ತಾರೆ ನಿಮಗೆ. ಕಾರ್ಮಿಕ್ ಲೆಸನ್ಸ್, ಕಾರ್ಮಿಕ್ ಟೈಸ್, ಕರ್ಮ ರಿಲೇಟೆಡ್ ಇದು.
ಕರ್ಮ ರಿಲೇಟೆಡ್ ಇದು. ಓಕೆ. ಸೊ ನೀವು ಅಕಸ್ಮಾತ್ ನಿಮ್ಗೆ ಗೊತ್ತಿರೋರು ನಿಮ್ಮ ಮನೆಯಲ್ಲಿ ಯಾರಾದರೂ ಕುಡಿತ ಅನ್ನೋ ಅಭ್ಯಾಸನಲ್ಲಿದ್ದರೆ ದಯವಿಟ್ಟು ಅವರಿಗೆ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಹೇಳಿ. ಓಕೆ. ಬಿಕಾಸ್ ಅದರಿಂದನೂ ಅವರಿಗೆ, ನಿಮಗೆ ಮತ್ತು ಫ್ಯಾಮಿಲಿಗೆ ಲಾಸ್ ಆಗ್ತಿದೆ. ಕೆಟ್ಟ ಅಭ್ಯಾಸ ಅಂತ ಇದ್ದರೆ ದಯವಿಟ್ಟು ಅದನ್ನು ಕಮ್ಮಿ ಮಾಡೋಕ್ಕೆ ಹೇಳಿ. ಓಕೆ. ನಿಮ್ಗೆ ಗೊತ್ತು ಕುಡಿತ ಮಾಡ್ತಾರೆ ಅಂತ, ಸ್ಪೆಷಲಿ ಕುಡಿತ. ಓಕೆ. ಮತ್ತು ನಿಮ್ಮ ಮನೇಲಿ ಹಳೇ ಫ್ರೆಂಡ್ಸ್ ಫೋಟೋಗಳಿದ್ದರೆ ದಯವಿಟ್ಟು ಅದನ್ನು ಆಚೆ ಅಂದರೆ ಒಂದು ಬಾಕ್ಸಲ್ಲಿ ಮುಚ್ಚಿಟ್ಬಿಡಿ. ನೀವು ತೆಗಿಯಲ್ಲ ಇನ್ನು ಅನ್ನೋ ಜಾಗದಲ್ಲಿ ಇಟ್ಬಿಡಿ, ಬಿಸಾಕಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಮೆಮರೀಸ್ ಅಟ್ಯಾಚ್ ಆಗಿರುತ್ತೆ. ಐ ಅಂಡರ್ಸ್ಟ್ಯಾಂಡ್. ಇಲ್ಲ ನನಗೇನು ಅಷ್ಟೊಂದೇನಿಲ್ಲ ಬೇಡ ಅಂತ ಅನ್ಸಿದ್ರೆ ಬಿಸಾಕಕ್ಕೆ ಹೋಗ್ಬಿಡಿ ಫೋಟೋಸ್. ನಾನು ಅದನ್ನು ರೆಕಮೆಂಡ್ ಮಾಡಲ್ಲ ಫೋಟೋ ಬಿಸಾಕ್ಬಿಡಿ ಅಂತ. ಕೆಲವ್ರು ಹೇಳ್ತಾರೆ, ಬಟ್ ನಾನು ಹಂಗೆ ಹೇಳಲ್ಲ. ಒಂದು ಬಾಕ್ಸ್ನಲ್ಲಿ ನೀವು ಅದು ಫೋಟೋಸ್ ಏನು ಅಷ್ಟೇನು ನೀವು ಅಟ್ಯಾಚ್ಡ್ ಇಲ್ಲ ಅಂತಂದು ಆ ಫೋಟೋಸ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಮುಚ್ಚಿ ಅಟ್ಟದ ಮೇಲೆಲ್ಲನ ಇಟ್ಬಿಡಿ. ಓಕೆ. ಬಿಕಾಸ್ ಇದು ಎಲ್ಲೋ ಪಾಸ್ಟ್ ಲೈಫ್ ಟ್ರಿಗರ್ ಆಗ್ತಿದೆ ನಿಮಗೆ ಅಂತ ಬಂತು. ಪಾಸ್ಟ್ ಲೈಫ್ದು ಕರ್ಮ ನಿಮಗೆ ಟ್ರಿಗರ್ ಆಗುತ್ತೆ. ನೀವು ಪ್ರತಿ ಸತಿ ಫೋಟೋಗಳನ್ನ ನೋಡಿದಾಗ ಅಥವಾ ಫೋಟೋಗಳನ್ನ ನೀವು ಸುಮ್ಮನೆ ಹಿಂಗೆ ಫೋನ್ನಲ್ಲಾದರೂ, ಫೋನ್ ತೋರಿಸ್ತಾ ಇದ್ದಾರೆ ಜಾಸ್ತಿ, ಫೋನ್ನಲ್ಲೂ ಹಿಂಗೆ ಸ್ವೈಪ್ ಮಾಡ್ಕೊಂಡು ನೋಡಬೇಕಾದಾಗ ನಿಮ್ಮದು ಪಾಸ್ಟ್ ಲೈಫ್ ಕರ್ಮ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಯ್ಯೋ ಅವಾಗೆ ನಿಮ್ಮನ್ನು ನೀವೇ ಚಿಕ್ಕ ವಯಸ್ಸು ಫೋಟೋ ನೋಡ್ಕೊತೀರಾ, ನಿಮ್ಮನ್ನು ನೀವೇ ಕಂಪೇರ್ ಮಾಡ್ಕೊತೀರಾ ಅಂತಲೂ ಬರ್ತಿದೆ. ಅವಾಗೆ ಚೆನ್ನಾಗಿತ್ತು, ಯಾಕೋ ಇದಾದಮೇಲೆ ಯಾಕೋ ಸರಿ ಇಲ್ಲ, ಚಿಕ್ಕ ವಯಸ್ಸೇ ಚೆನ್ನಾಗಿತ್ತು, ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗೆ ಚೆನ್ನಾಗಿತ್ತು, ಅಥವಾ ಮದುವೆ ಮುಂಚೆನೇ ಚೆನ್ನಾಗಿದ್ದೆ ಹೆಂಗೋ, ಆ ಥರ ನೀವು ಯೋಚನೆ ಮಾಡ್ತಾಯಿದ್ದೀರ. ಸೊ ಅದು ಏನಾಗ್ತಿದೆ, ನಿಮ್ಮ ಕರ್ಮ ಇನ್ನೂ ಸ್ಟ್ರಾಂಗ್ ಆಗ್ತಾಯಿದೆ. ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ದಯವಿಟ್ಟು ಅಂಥ ಫೋಟೋಗಳನ್ನ ನಿಮ್ಮ ಫೋನ್ನಲ್ಲಿದೆ ಡಿಲೀಟ್ ಮಾಡಿ. ಓಕೆ. ನಿಮ್ಗೆ ಆ ಫೋಟೋ ನೋಡಿದ್ರೆ ನಿಮ್ಗೆ ಈ ಥರ ಜ್ಞಾಪಕ ಬರುತ್ತೆ ಅಂದರೆ ಆ ಫೋಟೋ ಡಿಲೀಟ್ ಮಾಡಿಬಿಡಿ. ಅಥವಾ ಫೋಟೋಗ್ರಾಫ್ ಇರುತ್ತಲ್ಲ, ನಮ್ಮ ಅಜ್ಜಿ ತಾತ ಎಲ್ಲ ಇಟ್ಕೊಳ್ಳೋರಲ್ಲ ಫೋಟೋ ಆಲ್ಬಮ್, ಆ ಥರ ಏನಾನ ಆಲ್ಬಮ್ ಇದ್ದರೆ ನಿಮ್ಮ ಹತ್ರ ದಯವಿಟ್ಟು ಒಂದು ಅಟ್ಟದ ಮೇಲೆ ಇಟ್ಬಿಡಿ, ತೆಗಿಯೋಕ್ಕೆ ಹೋಗಬೇಡಿ. ಅದರಿಂದ ಕೂಡ ನಿಮ್ಮ ಕರ್ಮ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಅದು ಸ್ಟ್ರಾಂಗ್ ಆಗೋಲ್ಲ. ನೀವು ಎಮೋಷನ್ನಲ್ಲಿ ಎನರ್ಜಿ ಕೊಡ್ತಾ ಇದ್ದೀರ ನೀವು ಆ ಕರ್ಮ ಸ್ಟ್ರಾಂಗ್ ಆಗೋಕ್ಕೆ ಅಂತ. ಸೊ ಹಂಗೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಓಕೆ. ಯಾಕಂದರೆ ನೀವು ಮುಂದಕ್ಕೆ ನಡಿಬೇಕು. ನೀವು ಹಿಂದೆ ತಿರುಗಿ ನೋಡ್ತಾ ಇದ್ದರೆ ಮುಂದೆ ನಡೆಯೋಕ್ಕೆ ಹೆಂಗಾಗುತ್ತೆ ಅಲ್ವಾ? ಅದಕ್ಕೆ ಅಷ್ಟೇ. ಆ್ಯಂಡ್ ಇದೊಂದು ಮೆಸೇಜ್ ಸ್ವಲ್ಪ ಸ್ಟ್ರೇಂಜು, ಇವೊಂದು ಕಾರ್ಡಲ್ಲೆಲ್ಲೂ ಇಲ್ಲ, ಬಟ್ ಆದರೂ ಫೋಟೋಗಳ ಬಗ್ಗೆ ಬಂತು. ಮೆಮೊರೀಸ್. ಓಕೆ. ಇಲ್ಲಿ ಪಾಸ್ಟ್ ಮೆಮೊರಿ. ಓಕೆ. ಕರ್ಮ ಕರ್ಮ ಕರ್ಮ. ಓಕೆ. ಕೃಷ್ಣ ದೇವ್ರನ್ನ ಪೂಜೆ ಮಾಡಿ, ಆಯಿತಾ? ಕೃಷ್ಣ ದೇವ್ರನ್ನ ಪೂಜೆ ಮಾಡಿ. ಆ್ಯಂಡ್ ನಿಮಗೆ ಇದು ರೆಸೊನೇಟ್ ಆಗ್ತಿದ್ರೆ ದಯವಿಟ್ಟು ಒಂದು ಸತಿ ತಗೊಳ್ಳಿ, ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ. ನಿಮಗೂ ಆಶೀರ್ವಾದ, ಸುಖ, ನೆಮ್ಮದಿ, ಶಾಂತಿ, ಹಣಕಾಸಿಂದ ಕಷ್ಟ ಹೊಟ್ಟೋಗೋದು ಎಲ್ಲ ಇದೆ. ಬಟ್ ಈ ಕರ್ಮ ಅನ್ನೋದು ಸ್ವಲ್ಪ ಹಿಂದೆ ಮುಂದೆ, ಅಂದರೆ ಕರ್ಮ ಇರೋದ್ರಿಂದ ಕಾರ್ಮಿಕ್ ಆ್ಯಂಡ್ ಕಾರ್ಮಿಕ್ಲೆಸ್. ನಿಮ್ಮ ಮುಂದೆನೇ ನಾನು ರ್ಯಾಂಡಮಾಗಿ ತೆಗ್ದಿದ್ದು ಕಾರ್ಡಿದ್ದು. ಓಕೆ. ಸೊ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿ. ಓಕೆ. ಆದಮೇಲೆ ಬೇರೆ ಏನಾದರೂ ಗೊತ್ತಾಗಬೇಕಾ? ಬೇರೆ ಏನಾದರೂ ಎನಿ ಅದರ್ ಮೆಸೇಜ್? ಓಕೆ. ಮುಂದಿನ ಹೆಜ್ಜೆ ಇಡಬೇಕಾದಾಗ ಹುಷಾರಾಗಿ ನೋಡಿ ಡಿಸಿಷನ್ ತೊಗೊಂಡು ಹೆಜ್ಜೆ ಇಡಿ. ಅದೇ ನಾನು ಇಲ್ಲಿ ಹೇಳಿದ್ನಲ್ಲ, ಸ್ವಲ್ಪ ಟೈಮ್ ತೊಗೊಳ್ಳಿ ಹೇಳೋ ಮುಂಚೆ ಅಂತ. ಓಕೆ. ನನಗೇನು ಹೇಳ್ತಿದ್ದಾರೆ ಗೊತ್ತಾ, ಮೆಸೇಜಲ್ಲಿ ಅಥವಾ ಫೋನಲ್ಲಿ ಸಡನ್ನಾಗಿ ಯಾರಾದರೂ ಬಂದರೆ ನಿಮ್ಮ ಹತ್ರ ಸಡನ್ನಾಗಿ, ಓಕೆ, ಇಷ್ಟು ದಿವಸ ಇರಲಿಲ್ಲ, ಹೆಂಗಿದ್ಯಾ, ಜ್ಞಾಪಕ ಬಂತು, ಫೋನ್ ಮಾಡಿದೆ ಅಂತಂದರೆ ಅವರಿಂದ ಸ್ವಲ್ಪ ದೂರ ಇರಿ. ಅಂಥವ್ರೊಬ್ರು ಇದ್ದಾರೆ. ಬಿಕಾಸ್ ಅವ್ರು ಫೋನ್ ಮಾಡಿದರೆ ನಿಮ್ಮ ಲೈಫ್ನಲ್ಲಿ ಏನಾಗ್ತಿದೆ ಸ್ವಲ್ಪ ತಿಳ್ಕೊಳ್ಳೋಣ, ನಗಾಡೋಣ, ಯಾಕೋ ಏನೋ ಹಾಟ್ ನ್ಯೂಸ್ ಅನ್ನೋದು ಬರ್ತಿಲ್ಲ ಇವ್ರ ಮನೆಯಿಂದ, ಆ ಥರ ಕ್ಯಾಟಗರಿ ಜನ. ಸ್ವಲ್ಪ ಅವರಿಂದ ಸ್ವಲ್ಪ ದೂರ ಇರಿ. ಏನು ಹೇಳೋಕ್ಕೆ ಹೋಗ್ಬೇಡಿ ಅವ್ರಿಗೆ, ಕಷ್ಟ ಹಿಂಗಿದೆ ಹಂಗಿದೆ, ಅಳೋದು. ನೀವು ಫೋನ್ನಲ್ಲೂ ಅಳ್ತೀರಾ ಅಂತ ಹೇಳಿ ತೋರಿಸ್ತಾ ಇದ್ದಾರೆ, ನೀವು ಫೋನ್ನಲ್ಲೂ ಅಳೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅವ್ರಿಗದು ತುಂಬ ಖುಷಿ ಆಗ್ತಿದೆ, ನಿಮ್ಗದು ಬ್ಯಾಡ್ ನ್ಯೂಸ್ ಥರ ಬರ್ತಾಯಿದೆ ಕರ್ಮದಿಂದ. ನೀವು ಇನ್ನೂ ಸಿಕ್ಕಾಕೊಳ್ತಾ ಇದ್ದೀರ ಟ್ರ್ಯಾಪಿಗೆ, ನಿಮಗಿನ್ನೂ ಬೇಜಾರಾಗುತ್ತೆ. ಬಿಕಾಸ್ ಅವ್ರೇನು ಸಮಾಧಾನ ಹೇಳಲ್ಲ ನಿಮಗೆ. ಹೌದಾ, ಸರಿ ಹೋಗುತ್ತೆ ಬಿಡು, ದೇವ್ರಿದ್ದಾನೆ ಅಂದ್ಬಿಟ್ಟು ಇಟ್ಬಿಡ್ತಾರೆ ಅಷ್ಟೇ. ನೀವು ಇದರಿಂದ ಆಚೆ ಬರಬೇಕು. ಅವ್ರೇನು ಗೊತ್ತಾ, ನನಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ಯಾರು ಈ ಥರ ಕೇಳ್ಕೊಂಡು ಬರ್ತಾರೋ ಅವರು ನಿಮ್ಮ ಕರ್ಮನ ಇನ್ನೂ ಕಷ್ಟ ಆಗಲಿ ಅಂತ ನಿಮ್ಮ ಕರ್ಮನ ಇನ್ನೂ ಸ್ಟ್ರಾಂಗ್ ಮಾಡ್ತಾಯಿದ್ದಾರೆ. ಬಿಕಾಸ್ ನೀವು ಎಮೋಷನಲಿ ಅಂಥ ಕಾರ್ಮಿಕ್ ಜನರಿಂದ ನೀವು ದೂರ ಇರಿ ಅಂತ. ಅದಕ್ಕೆ ನಾನು ನಿಮ್ಗೆ ಈ ಕಾರ್ಡ್ನಲ್ಲಿ ಹೇಳಿದ್ದು. ಆದರೆ ಶಿಫ್ಟ್ ಆಗಿ ಆಗಲ್ಲ, ಸ್ವಂತ ಮನೆ, ಊರಿರೋದಿಲ್ಲೇ, ಕೆಲಸ ಮಾಡೋದಿಲ್ಲೇ, ಮನೆ ಇರೋದಿಲ್ಲೇ, ಸ್ಕೂಲಿಗೆ ಸೇರಿಸಿರೋದು ಮಕ್ಕಳನ್ನ ಇಲ್ಲೇ ಅಂತಿದ್ರೆ ಸ್ವಲ್ಪ ಫಿಸಿಕಲಿ ದೂರ ಆಗಿ, ಸ್ವಲ್ಪ ದೂರ ಆಗಿ.
ಓಕೆ. ನನಗೆ ಹೇಳ್ತಿದ್ದಾರೆ ಫೋನ್ ಬಂದ್ರೂ ನಿಮಗೆ ಗೊತ್ತಾದ್ರೂ ಫೋನ್ ಎತ್ತಬೇಡ ಅಂತ ಹೇಳು ಅಂತ ಹೇಳಿದ್ರು. ನಾನು ನಿಮ್ಗೆ ಹೇಳ್ತೀನಿ, ನಾನು ನೋಡಿಲ್ಲ, ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಬ್ಯುಸಿ ಇದ್ದೆ. ಏನು ಕೆಲಸ ಅಂದರೆ ಹಿಂಗೆ ಮನೇದು ಕೆಲಸ ಇರುತ್ತಲ್ವ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡಿ. ಬಟ್ ಏನು ಹೇಳೋಕ್ಕೆ ಹೋಗ್ಬೇಡಿ. 7 ಆಫ್ ವಾಂಡ್ಸ್, ಎಸ್, ನಿಮ್ಮ ದಾರಿ ನೀವೇ ಕಟ್ಕೊಬೇಕು ಫ್ರೆಂಡ್ಸ್. ಇಷ್ಟು ಹೇಳಿದ್ದೀನಿ ನಾನು ನಿಮಗೆ. ಇದರಿಂದ ದಯವಿಟ್ಟು ನಿಮ್ಮ ಅರ್ಥ ಮಾಡಿಕೊಂಡು ನಿಮ್ಮ ದಾರಿ ನೀವು ಕಟ್ಕೊಬೇಕು ಅಂತ ಬಂತು. ಓಕೆ, ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನು. ಆ್ಯಕ್ಚುಲಿ ಈ ಕಾರ್ಡೆಲ್ಲ ತೆಗೆಯೋದು ಐಡಿಯಾ ಇರಲಿಲ್ಲ ನನಗೆ. ಓಕೆ, ದ ಟೆಂಪರೆನ್ಸ್, ಬ್ಯಾಲೆನ್ಸ್ ನಾನು ನಿಮ್ಗೆ ಇವಾಗ ಹೇಳಿದೆ, ಜಸ್ಟ್ ಇವಾಗ ಹೇಳಿದೆ ನಾನು ನಿಮಗೆ ಬ್ಯಾಲೆನ್ಸ್ ಮಾಡಿ ಅಂತ. ಬ್ಯಾಲೆನ್ಸ್ ಅಂದರೆ ಹೆಂಗಪ್ಪ ಅಂತ ಅನ್ಸುತ್ತೆ. ನಾನು ಇವಾಗ ಹೇಳಿದ್ನಲ್ಲ, ಜಸ್ಟು ದೂರ ಆಗಿ ಮಾತಾಡಿ, ಬಟ್ ದೂರ ಇರಿ. ಫೋನ್ ಅವರು ಪ್ರತಿ ಸತಿ ಅವ್ರು ಫೋನ್ ಮಾಡಿದಾಗ ನೀವು ಎತ್ತಾನೇ ಇದ್ದರೆ, ಹೇಳ್ತಾನೇ ಇದ್ದರೆ ಸ್ವಲ್ಪ ದೂರ ಆಗಿ. ಓಕೆ, ಫೋನ್ ಎತ್ತಕ್ಕೋಗ್ಬೇಡಿ, ತುಂಬ ಅಟ್ಯಾಚ್ಮೆಂಟ್ನಲ್ಲಿ ಇರೋಕ್ಕೋಗ್ಬೇಡಿ. ಸ್ವಲ್ಪ ನಿಮ್ಮನ್ನು ನೀವು ತೊಗೊಂಬನ್ನಿ ಹೊರಗಡೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಬ್ಯಾಲೆನ್ಸಿಗೆ ತನ್ನಿ. ಓಕೆ, ಫೋನ್ ನೋಡ್ತೀರಾ, ಮಾಡಿದಾರ ನೋಡ್ತೀರಾ, ನೋಡಿ, ನೋ ಪ್ರಾಬ್ಲಮ್. ಬಟ್ ನೀವು ಅವ್ರಿಗೆ ಒಂದು ಮೆಸೇಜ್ ಕಳಿಸಿ, ನಾನು ಬ್ಯುಸಿ ಇದೆ, ದಯವಿಟ್ಟು ಕ್ಷಮಿಸಿ, ನಾನು ನೋಡಿಲ್ಲ ಅಂತ, ಅಷ್ಟೇ. ಯಾಕಂದರೆ ನೀವು ಫೋನ್ ಮಾಡಿದ್ರೆ ನಿಮ್ಮ ವಾಯ್ಸ್ ಹಲೋ ಅಂತ ಅವ್ರು ಕೇಳಿದ್ರೆ ಸಾಕು, ಅವರೆಲ್ಲ ಹೇಳ್ಕೊತಾರೆ ನಿಮ್ಮಿಂದ. ನಿಮಗೆ ಇನ್ನೂ ಸಿಕ್ಕಾಕೊತೀರ, ನೀವು ಇನ್ನೂ ಸಿಕ್ಕಾಕೊತೀರ, ನಿಮಗೆ ಬೇಜಾರಾಗುತ್ತೆ. ಅದಕ್ಕೆ ಅವ್ರು ಏನೂ ಮಾಡೋದಿಲ್ಲ, ಅವ್ರು ನಗ್ನಗ್ತಾ ಇರ್ತಾರೆ. ಇದು ಕರ್ಮ. ದಯವಿಟ್ಟು ಕೃಷ್ಣ ಇಂಥವ್ರಿಂದ ನೀವು 10 ಆಫ್ ಕಪ್ಸ್ನ ಹೇಳಿದೆ ನಿಮ್ಗೆ. ಅವಾಗ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇದೆ. ಓಕೆ, ಸೊ ಈ ಕರ್ಮ ಅನ್ನೋದು ಸ್ವಲ್ಪ ಕಾರ್ಮಿಕ್ ಲೆಸನ್ಸ್ ಆ್ಯಂಡ್ ಕಾರ್ಮಿಕ್ ಪೀಪಲ್ ಅನ್ನೋದು ನಿಮಗೆ ಸ್ವಲ್ಪ ಅಡ್ಡ ಆಗ್ತಾಯಿದೆ. ಓಕೆ, ಇದೊಂದು ಸತಿ ಮುಗ್ದಿದ ಮೇಲೆ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಮಕ್ಕಳು ಚೆನ್ನಾಗಿ ಓದ್ತಾ ಇರೋದು, ಮದುವೆ ಆಗಬೇಕು ಅಂತಿದ್ರೆ ಬೇಗ ಗಂಡು ಸಿಗೋದು ಅಂತ ಬಂತು. ಬೇಗ ಗಂಡು, ಸ್ಪೆಷಲಿ ನಿಮ್ಗೆ ಹೆಣ್ಮಕ್ಳು ಅಂತ ಇದ್ದರೆ, ಅಥವಾ ನೀವೇ ಒಂದು ಹುಡುಗಿ ನಿಮಗೆ ಮದುವೆಗೂ ಗಂಡು ಹುಡುಕ್ತಾ ಇದ್ದೀರಾ ಅಂತಿದ್ದರೆ, ಓಕೆ, ಬೇಗ ಸಿಗ್ತಾರೆ ಅಂತ ಬಂತು. ಏನಂದರೆ ನೀವು ಕೃಷ್ಣ ದೇವ್ರನ್ನ ಪೂಜೆ ಮಾಡಿ, ಕಾರ್ಡ್ ಕಟ್ಟಿಂಗ್ ಮಾಡಿ, ಹಳೆ ಫೋಟೋಸ್ ರೆಮಿಡಿ ಹೇಳಿದ್ದೀನಲ್ಲ ಅಷ್ಟು ಮಾಡಿ, ಎಸ್, ಇಷ್ಟು ಮಾಡಿ. ಫೋನ್ ಎತ್ತೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ಫೋನ್ ಎತ್ತೋದನ್ನು ಕಮ್ಮಿ ಮಾಡಿ, ಎಲ್ಲ ಹೇಳ್ಕೊಳ್ಳೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ಅಭ್ಯಾಸಗಳಿಗೆ ಹೋಗಬೇಡಿ, ಬೇಡ. ಪಾಸ್ಟ್ಗೆ ರಿಲೇಟೆಡ್, ಯಾವುದೇ ಪಾಸ್ಟ್ ರಿಲೇಟೆಡ್ ಏನೇ ಇದ್ರೂ ಬೇಡ. ಓಕೆ, ಫೋಟೋ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಬೇರೆ ಏನಾದರೂ ಇದೆಯಾ ಮೆಸೇಜಸ್ಸು ಫ್ರೆಂಡ್ಸ್ಗೆ? ಹೆಲ್ಪ್ ಆದಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಹೆದರಬೇಡಿ. ಇದೇನು ಭಯ ಪಡೋ ಅಂಥದ್ದಲ್ಲ, ಈಸಿ ಕೆಲಸನೇ. ಎಲ್ಲರಿಂದ ದೂರ ಆದರೆ ಇನ್ನೂ ಚೆನ್ನಾಗೇ ಇರ್ತೀರ ನೀವು. ಸೆಂಟ್ರಲ್ ಓಕೆ, ದ ಸನ್. ನಾನು ಹೇಳಿಲ್ವಾ ನಿಮಗೆ, ಜೀವನ ತುಂಬ ಚೆನ್ನಾಗಿದೆ ನಿಮಗೆ. ಕಾರ್ಮಿಕ್ ಲೆಸನ್ಸ್ ಒಂದು ಸತಿ ಕಲಿಯೋದು ಮುಗ್ದೋಗ್ಬಿಟ್ರೆ ಸಾಕು. ಆ್ಯಂಡ್ ಈ ಕಾರ್ಮಿಕ್ ಲೆಸನ್ಸ್ ಇಲ್ಲೂ ಅದಕ್ಕೆ ಬಾಟಮ್ ನೋಡಿ, ಹೈರೋಫೆಂಟ್ ಕಾರ್ಮಿಕ್ ಲೆಸನ್ಸ್. ನಿಮ್ಮ ಥ್ರೋಟ್ ಚಕ್ರನ ಕಂಟ್ರೋಲ್ ಮಾಡ್ಕೊಳ್ಳಿ. ಅದೇ ಕಾರ್ಡ್ ಇದು ಫ್ರೆಂಡ್ಸ್. ನಾನು ಏನು ಹೇಳಲಿ, ಬೇರೆ ಮೆಸೇಜ್ ಏನೂ ಇಲ್ಲ, ಅದೇ ಕಾರ್ಡ್ ಬರ್ತಾಯಿದೆ. ಸನ್ ಕಾರ್ಡು, ಹೈರೋಫೆಂಟು. ಬೇರೆಯವ್ರು ಯಾರೇ ನಿಮ್ಗೆ ಅಡ್ವೈಸ್ ಕೊಟ್ರು ಅದನ್ನು ಕಣ್ಮುಚ್ಕೊಂಡು ನಂಬೇಡಿ ಅಂತ ಹೇಳ್ತಾ ಇದ್ದಾರೆ. ನಂಬಾರ್ದಂತೆ ನೀವು. ಅಡ್ವೈಸ್ ಏನಾದರೂ ಕೊಟ್ಟರೆ ಜೀವನದ ಬಗ್ಗೆ ಕಣ್ಮುಚ್ಕೊಂಡು ನಂಬೇಡಿ. ಅದನ್ನು ತಿಳ್ಕೊಳ್ಳಿ, ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿ. ಸಮಯ ಸಂದರ್ಭ ಬಂದಾಗ ಆ ನಾಲೆಜ್ನ ಅಪ್ಲೈ ಮಾಡಿ. ನಿಮಗೆ ಬೇರೆ ಥರ ರಿಸಲ್ಟ್ ಬರುತ್ತೆ. ಹೌದು, ಅವ್ರ ರಿಸಲ್ಟು ನಿಮ್ಗೇನು ಹೇಳಿದ್ರು ಅದನ್ನು ನೀವು ಕಣ್ಮುಚ್ಕೊಂಡು ನಂಬಾರ್ದಂತೆ, ಆಯಿತಾ? ನಿಮ್ಗೆ ಅವ್ರದ್ದು ಏನೇ ಹೇಳಿದ್ರು ಜ್ಞಾಪಕ ಇಟ್ಕೊಳ್ಳಿ. ಸಮಯ ಬಂದಾಗ ಬೇಕಿದ್ದರೆ ಬರೋದು ಬೇಡ, ಬಟ್ ಹಂಗೆ ಬಂದರೆ ನಿಮಗೆ ಅಪ್ಲೈ ಮಾಡಿ. ನಿಮ್ಮ ಲೆಸನ್ ಬೇರೆ ಥರ ಇರುತ್ತೆ, ಅದನ್ನು ನಂಬಿ. ನಿಮ್ಗೇನು ಜೀವನ ಹೇಳ್ಕೊಡುತ್ತೋ ಅದನ್ನು ನಂಬಿ. ಅದರಿಂದ ಕೂಡ ನೀವು ಕಾರ್ಮಿಕ ಈ ಕರ್ಮ ಅನ್ನೋದರಿಂದ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಲೈಫ್ ಬ್ಯಾಲೆನ್ಸ್ಡಾಗಿರೋಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು ಎಲ್ಲನೂ ಸಡನ್ನಾಗಿ ಎಸ್, ಸಡನ್ನಾಗಿ ನೋ ಅನ್ನೋ ಮುಂಚೆ ಸ್ವಲ್ಪ ಟೈಮ್ ತೊಗೊಳ್ಳಿ. ಯಾವಾಗಲೂ ನೋ 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 ಅಂತಲೇ ಇದ್ದರೆ ಅದೂ ಕರ್ಮ. ಸಡನ್ನಾಗಿ ನೋ ಅನ್ನೋ ಮುಂಚೆ ನಿಮ್ಗೆ ಗೊತ್ತಿದ್ರೂ, ಓಕೆ, ನನಗಿದು ಇಷ್ಟ ಇಲ್ಲ, ನಾನು ನೋ ಅಂತೀನಿ ಅಂತಿದ್ರು ಕೂಡ ಒಂದು ದಿವಸ ಟೈಮ್ ತೊಗೊಳ್ಳಿ. ತೀರಾ ಟೈಮೇ ಇಲ್ಲ ಅಂದರೆ ಪರವಾಗಿಲ್ಲ, 1 ಗಂಟೆ ಟೈಮ್ ತೊಗೊಳ್ಳಿ, 1 ಅವರ್ ಟೈಮ್ ತೊಗೊಳ್ಳಿ. ಯೋಚನೆ ಮಾಡಿ, ಇಂಟ್ಯೂಷನ್ ಜೊತೆ ನೀವು ಕೂತ್ಕೊಳ್ಳಿ, ಮಾತಾಡಿ. ಆಮೇಲೆ ನೀವು ಡಿಸೈಡ್ ತೊಗೊಳ್ಳಿ. ಯೂನಿವರ್ಸ್ನ ಕೇಳಿ, ನಾನು ಎಸ್ ಅನ್ನಲ್ಲ, ನೋ ಅನ್ನಲ್ಲ, ನನಗಿದು ಇಷ್ಟ ಆಗ್ತಿಲ್ಲ, ಕರೆಕ್ಟ್ ನಾನು ಅಂತ ಅನ್ಸೋದು ಏನಾದರೂ ಒಂದು ಸೈನ್ ತೋರಿಸಿ ಅಂತ ಕೇಳಿ. ತೋರಿಸ್ತಾರೆ.
ಓಕೆ, ಅದು ತೋರಿಸಿದಾಗ ನಿಮಗೆ ನೋ ಅನ್ನೋದು ನಿಮಗೆ ಸೇಫು ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ನಿಮ್ಗೆ ಆಗಬೇಕು ಅಂದರೆ ನೀವು ಕೃಷ್ಣ ದೇವ್ರನ್ನ ಜಾಸ್ತಿ ಪೂಜೆ ಮಾಡಿ. ಕೃಷ್ಣ ಭಗವದ್ಗೀತೆ ಓದಬೇಕು ನೀವು ಅಂತ ಬರ್ತಾಯಿದೆ. ಆದಷ್ಟು ಭಗವದ್ಗೀತೆ ಎಷ್ಟು ಸತಿ ಅದು 1000 ಸತಿ ಓದಿದ್ದೀರಾ ಪರವಾಗಿಲ್ಲ, 1001ನೇ ಸತಿ ಓದಿ. ಓಕೆ, ಭಗವದ್ಗೀತೆ ಓದಬೇಕು. ಕೃಷ್ಣ ದೇವ್ರ ಜೊತೆ ಆದಷ್ಟು ಕನೆಕ್ಟೆಡ್ ಆಗಿರಿ. ಕೃಷ್ಣ ದೇವರು ರಾಧೆ 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 ನಿಮಗೆ ಸ್ವಿಚ್ ವರ್ಡು ಚಾನೆಲ್ ಆಗಿರೋದು. ಓಕೆ, ರಾಧೆ ರಾಧೆ ಕರೆಕ್ಟ್. ನಿಮ್ಮ ಸೀಕ್ರೆಟ್ ಇಷ್ಟರಿಂದನೂ ನಿಮ್ಮ ಸೀಕ್ರೆಟ್ ಮಂತ್ರ ಹೇಳ್ಬೇಕಂದ್ರೆ ರಾಧೆ ರಾಧೆ ನಿಮ್ದು ಈ ಮಂತ್ರ ಇಟ್ಕೊಂಬಿಡಿ. ರಾಧೆ ರಾಧೆ 2 ಸತಿ ಹೇಳಬೇಕು. ಓಕೆ, ಈ ರಾಧೆ ರಾಧೆ ಅಂತ. ಸೊ ಇದನ್ನು ನೀವು 108 ಸತಿ ಅಂತ ಕೂಡ ಹೇಳ್ಬೋದು, ಅಥವಾ ಬೇರೆಯವ್ರಿಗೆ ಥ್ಯಾಂಕ್ ಯು ಹೇಳೋ ಟೈಮ್ನಲ್ಲಿ ರಾಧೆ ರಾಧೆ ಅಂತ ಹೇಳ್ಬೋದು, ಅಥವಾ ಹಲೋ ಅನ್ನೋ ಜಾಗದಲ್ಲಿ ರಾಧೆ ರಾಧೆ ಅಂತ ಹೇಳ್ಬೋದು. ಕೆಲವರು ಏನಾಯಿತು ಅಂತ ಕೇಳ್ತಾರೆ, ಆವಾಗ ಏನಿಲ್ಲ ಸುಮ್ಮನೆ ಹೇಳ್ದೆ ಅಷ್ಟೇ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡಿ. ಬಟ್ ನಿಮ್ಮ ಪರ್ಸ್ನಲ್ ಲೈಫು, ಪರ್ಸ್ನಲ್ ವಿಷಯ ಹೇಳೋ ಮುಂಚೆ ತುಂಬ ಯೋಚನೆ ಮಾಡಿ. ಯಾಕಂದ್ರೆ ಕರ್ಮ ಇದೆ ಇಲ್ಲಿ. ಕರ್ಮ ಟ್ರಿಗರ್ ಆದಾಗೆಲ್ಲ ನಿಮಗೆ ಏನಾನ ಒಂದು ಕೆಟ್ಟ ಸುದ್ದಿ ಬರುತ್ತೆ. ಕೆಟ್ಟ ಸುದ್ದಿ ಅಂದರೆ ಮನ್ಸಿಗೆ ಬೇಜಾರಾಗುವಂಥ ಸುದ್ದಿ ಬರುತ್ತೆ. ನೀವು ಕೂಸ್ತು ಹೋಗ್ತೀರ, ತಿರ್ಗಾ ಸೈಕಲಲ್ಲಿ ಟ್ರ್ಯಾಪಾಗಿ ಹೋಗ್ತೀರ. ಹೆಂಗೋ ಸಮಾಧಾನವಾಗಿರುತ್ತೆ, ಬಟ್ ನೀವು ತಿರ್ಗಾ ಸಿಗಾಕೊಂಬಿಡ್ತೀರ. ಅದೇ ಸುಳಿ ಇದ್ದಂಗೆ ಸುಳಿ ಅನ್ನೋದು ಬಂತು ಪದ, ಅದ್ರಲ್ಲಿ ಸಿಕ್ಕಾಕೊಂಬಿಡ್ತೀರ. ಕಷ್ಟಪಟ್ಟು ಆಚೆ ಬರ್ತೀರ, ತಿರ್ಗಾ ಹೆಂಗೋ ಹಿಂಗೊಟ್ಟೋಗ್ತೀರ, ತಿರ್ಗಾ ಈ ಥರ ಬೇಜಾರಾಗುತ್ತೆ, ತಿರ್ಗಾ ಸುಳಿಗೆ ಬೀಳ್ತೀರ. ಸುಳಿಗೆ ಸಿಗಾಕೊಂಡ್ರೆ ಆಚೆ ಬರೋದು ಕಷ್ಟ, ಬಟ್ ಹಾಗೂ ನೀವು ಬರ್ತೀರ. ವೆರಿ ಗುಡ್, ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಿಮಗೆ. ಓಕೆ, ಬಟ್ ನೀವು ಲೆಸನ್ ಕಲಿತಾ ಇಲ್ಲ, ಅದಕ್ಕೆ ಪದೇ ಪದೇ ಸುಳಿನಲ್ಲಿ ಬೀಳ್ತಾ ಇದ್ದೀರಾ ಅಂತ ಬಂತು. ಲೆಸನ್ ಕಲಿಬೇಕು ನೀವು. ಅದು ಲೆಸನ್ ಏನು ಹೆಂಗೆ ಅಂತೆಲ್ಲ ತುಂಬ ಡೆಪ್ತಾಗಿ ಚಾನಲ್ ಮಾಡಬೇಕು. ಅದು ಜನ್ರಲಲ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ಯಾರೋ ಒಬ್ರಿಗೆ ಮಾತ್ರ ಇದು ಲೆಸನ್ ಹೋಗ್ಬೇಕಾಗಿರುತ್ತೆ. ಜನ್ರಲ್ ರೀಡಿಂಗ್ ಅಂದರೆ ಎಲ್ಲರದ್ದು ನಾವು ಇಟ್ಕೊಂಡು ಮಾಡ್ತೀನಲ್ಲ, ಸೊ ಎಲ್ರಿಗೂ ಗೊತ್ತಾಗೋ ಅಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಇಷ್ಟು ನಿಮ್ಗೆ ಗೊತ್ತಾಗಬೇಕಿತ್ತು, ನಾನು ಇಷ್ಟು ನಿಮ್ಗೆ ಹೇಳಿದ್ದೀನಿ. ಓಕೆ, ಸ್ವಲ್ಪ ನೀವು ನಾನು ಹೇಳಿದ ರೆಮಿಡಿಗಳು ನೀವು ಮಾಡಿ, ನಿಮ್ಗೆ ಎಷ್ಟೋ ಆರಾಮ ಅನಿಸುತ್ತೆ. ಆಯಿತಾ? 1,500 ಪೇ ಮಾಡಿ ನೀವು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಓಕೆ, ನಾನು ಹೇಳಿದ್ದನ್ನು ಅಟ್ಲೀಸ್ಟ್ ಮಾಡಿ, ನಿಮಗೆ ಎಷ್ಟೋ ಆರಾಮ ಅನಿಸುತ್ತೆ. ಹಂಗೆ ನಿಮಗೆ ಬೇಕು ಅಂತ ಅನ್ಸಿದ್ರೆ ನನ್ನ ಫೋನ್ ನಂಬರ್ ಇರುತ್ತೆ, ನೀವು ಮೆಸೇಜ್ ಕಳಿಸ್ಬೋದು. 31st ತನಕ ಅಷ್ಟೇ ನಾನು 1,500 ಅಂತ ಇಟ್ಟಿರ್ತೀನಿ. ಅದಾದಮೇಲೆ ನಂಗೆ ಗೊತ್ತಿಲ್ಲ, ಅವರೇನು ನನಗೆ ಫೀಸ್ ಇಡು ಅಂತ ಬರ್ತಾರೋ ನಾನು ಅಷ್ಟು ಇಡ್ತೀನಿ. ಓಕೆನಾ? ಸೊ ನಾನು ಹೇಳಿರೋ ಅದಷ್ಟಾದರೂ ಮಾಡಿ. ನಿಮಗೆ 1,500 ಇವಾಗ ಕಟ್ಟಿ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತಂದರೆ ಪರವಾಗಿಲ್ಲ, ನನಗೂ ಅರ್ಥ ಆಗುತ್ತೆ. ಓಕೆ, ನಾನು ಸಂಪಾದನೆ ಮಾಡಬೇಕು, ನನಗೂ ಇರೋದು ಇದೊಂದೇ ದಾರಿ. ಬಟ್ ಇಟ್ಸ್ ಓಕೆ, ನನ್ನ ಹತ್ರ ಸಂಪಾದನೆ ಬರ್ತಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾನು ಹೇಳೋದ್ರಿಂದ ನಿಮಗೆ ಹೆಲ್ಪ್ ಆಗ್ತಿದ್ರೆ ಸಾಕಷ್ಟು. ನಾನು ಇಷ್ಟು ಹೇಳಿದ್ನಲ್ಲ ನಾನು ನಿಮಗೆ, ಈ ರೆಮಿಡಿಗಳಾದರೂ ನೀವು ಮಾಡಿ, ಎಷ್ಟೋ ನಿಮ್ಗೆ ರಿಲೀಫ್ ಆಗುತ್ತೆ. ಓಕೆ, ಫಸ್ಟು ಇದು ಕರ್ಮ, ಇದು ನಿಮ್ಮ ಕರ್ಮ. ಪಾಸ್ಟ್ ಲೈಫ್ದ ಈ ಲೈಫ್ದ ಅನ್ನೋದು ಗೊತ್ತಿಲ್ಲ, ಬಟ್ ನಿಮ್ಮ ಕರ್ಮ ಇದು. ಕಾರ್ಮಿಕ್ ಸೈಕಲ್ ನಡೀತಿದ್ದೆ. ಈ ಪಾಠಗಳನ್ನ ನೀವು ಕಲೀಲೇಬೇಕು. ಇದನ್ನು ಮೊದಲು ನೀವು ಒಪ್ಕೊಂಬಿಡಿ. ಮೈಂಡ್, ಬಾಡಿ, ಸ್ಪಿರಿಟಲ್ಲಿ ದಯವಿಟ್ಟು ಈ ವಿಷಯನ ಒಪ್ಕೊಂಬಿಡಿ. ಇದು ಕರ್ಮ, ನಾನು ಪಾಠ ಕಲಿಬೇಕು, ಸುಮ್ಮನೆ ಆಗ್ತಾಯಿಲ್ಲ, ಇದು ಕರ್ಮ ನಂದು ಅಂತ ದಯವಿಟ್ಟು ಆ್ಯಕ್ಸೆಪ್ಟ್ ಮಾಡ್ಕೊಂಬಿಡಿ. ಫಸ್ಟು ಒಪ್ಕೊಂಬಿಡಿ. ಸತ್ಯ ಇದು, ಸತ್ಯ 1000% ಸತ್ಯ ಇದು. ಇದನ್ನು ಒಪ್ಕೊಂಬಿಡಿ. ಆಮೇಲೆ ನೀವು ನಾನು ಹೇಳಿದ್ದನ್ನೆಲ್ಲ ಮಾಡ್ತಾ ಹೋಗಿ, ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ನನಗೆ ಮೆಸೇಜ್ ಕಳಿಸ್ಬೋದು. 1,500 ರೂಪಾಯಿ ನಾನು ರೇಟ್ ಹೇಳಿಬಿಟ್ಟಿದ್ದೀನಿ. 31st ಮೇ, ಈ ತಿಂಗಳು ಕೊನೆ ತಾರೀಕು ತನಕ ಅಷ್ಟೇ. ಇದಾದಮೇಲೆ ನನಗೂ ಗೊತ್ತಿಲ್ಲ, ಫೀಸ್ ಜಾಸ್ತಿ ಮಾಡುವುದು ಇಷ್ಟೇ ಇರಲಿ. ಚಿಕ್ಕ ರೀಡಿಂಗ್ಸ್ ಅಲ್ವಾ, ಒಟ್ಟಿಗೆ ಎಂಟೈರ್ ರೀಡಿಂಗ್ ಅಂದರೆ ಟೋಟಲ್ ಫೀಸು ತುಂಬ ಜಾಸ್ತಿ ಆಗುತ್ತೆ. ನಂದು ಚಿಕ್ಕ ರೀಡಿಂಗ್ ಇರೋದ್ರಿಂದ ಇಷ್ಟು ಹೇಳ್ತೀನಿ. ಇಷ್ಟಾದರೂ ಮಾಡಿ. ನೀವು 1,500 ರೂಪಾಯಿ ಕಟ್ಟಿ ತೊಗೊಳ್ಳೋ ಶಕ್ತಿ ನನಗೆ ಅಂದರೆ ನಿಮಗೆ ಬೇಡ ಅಂತ ಅನಿಸಿದ್ರು ನನ್ನ ಹತ್ರ ಈ ಥರ ರೆಮಿಡಿ ತೊಗೊಳ್ಳೋದು ಪರವಾಗಿಲ್ಲ. ಓಕೆ, ನಾನು ಮರ್ಯಾದೆ ಕೊಡ್ತೀನಿ ನಿಮ್ಮ ಕಷ್ಟಕ್ಕೆ. ಓಕೆ, ಸೊ ನಾನು ಹೇಳಿದ್ದಷ್ಟು ರೆಮಿಡಿ ಆದರೂ ನೀವು ಮಾಡಿ. ಓಕೆ, ನೀವು ಯಾವಾಗ ಒಪ್ಕೊತಿರೋ ಆವಾಗಿಂದನೇ ನಿಮಗೆ ಸ್ವಲ್ಪ ಕರ್ಮ ಅನ್ನೋದು ಸ್ವಲ್ಪ ಕಮ್ಮಿ ಆಗೋಕ್ಕೆ ಶುರು ಆಗ್ತಾ ಬರುತ್ತೆ. ಒಪ್ಕೊಳ್ಳೋದು ಅಂದರೆ ಸರಿ ನಾನು ಒಪ್ಕೊತೀನಿ ಅಂತಲ್ಲ, ಸಬ್ಕಾನ್ಷಿಯಸ್ ಮೈಂಡಿಂದ ಹಿಡಿದು
ಫಿಸಿಕಲ್ ಲೈಫ್ ಅಂದರೆ ನಾವು ಫಿಸಿಕಲ್ಲಾಗಿ ಇವಾಗ ನಾನು ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಇಂಡೈರೆಕ್ಟಾಗಿ ನಾನು ನೀವು ಮಾತಾಡ್ತಾ ಇದ್ದೀವಿ. ಸೊ ಇವಾಗ 3D ಲೈಫ್ವರೆಗೂ ಕಂಪ್ಲೀಟ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಇದನ್ನು ಒಪ್ಕೊಂಬಿಡ್ಬೇಕು. ಆ್ಯಂಡ್ ನಿಮಗೆ ಮ್ಯಾಜಿಕಲ್ ಮಂತ್ರ ರಾಧೆ ರಾಧೆ ಅದನ್ನು ಹೇಳಿದ್ದೀನಿ, ಅದು ಚಾನೆಲ್ ಆಯಿತು. ನಾನು ನಿಮ್ಗೆ ಅದನ್ನು ಹೇಳಿದ್ದೀನಿ, ರಾಧೆ ರಾಧೆ, ಕೃಷ್ಣನ ಮರಿಬೇಡಿ, ಕೃಷ್ಣನ ಅದು ಮಾಡಿ, ಭಗವದ್ಗೀತೆ ಓದ್ಬೇಕು ನೀವು ಅಂತ ಬಂತು, ಅದನ್ನು ಓದಿ. ಓಕೆ, ನೀವು ನನ್ನ ಹತ್ರ 1500 ರೂಪಾಯಿ ಪೇ ಮಾಡಿ ಬರಲೇಬೇಕು, ಆವಾಗಲೇ ನಾನು ಇಷ್ಟೊಂದೆಲ್ಲ ರೆಮಿಡಿ ಹೇಳ್ತೀನಿ ಅಂತೇನಿಲ್ಲ. ಹಂಗಿದ್ದಿದ್ರೆ ನಾನು ಯಾವುದೂ ಹೇಳ್ತಿರಲಿಲ್ಲ. ಬಟ್ ನಾನು ನಿಮ್ಮ ಕಷ್ಟಕ್ಕೆ ಮರ್ಯಾದೆ ಕೊಡ್ತೀನಿ. ನೋವೇ ನನ್ನ ಹತ್ರನೂ ಇಲ್ಲ ದುಡ್ಡು ಅಷ್ಟೊಂದು ಬೇಡ ಬಿಡಿ ಅನ್ನೋಕ್ಕೆ. ಬಟ್ ನೋವು ಅರ್ಥ ಆಗುತ್ತೆ ನನಗೆ. ನಾನು ಹುಟ್ಟಿರೋದು ಈ ಕೆಲಸಕ್ಕೆ, ನಾನು ಮಾಡ್ತೀನಿ ಕೆಲಸ. ನನ್ನ ಹತ್ರ ತಿನ್ನೋಕ್ಕಿರುತ್ತೋ ಇಲ್ವೋ ಅದು ಎರಡನೇ ವಿಷಯ. ಬಟ್ ನನ್ನಿಂದ ನೀವು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀರ ಅಂತಂದರೆ ನನಗಷ್ಟೇ ಸಾಕು. ನಾನು ನನ್ನ ಈ ಭೂಮಿಗೆ ಕಳಿಸ್ದವ್ರಿಗೆ ನಾನು ಅವ್ರಿಗೆ ಇದೇ ಹೇಳ್ತೀನಿ, ಥ್ಯಾಂಕ್ ಯು. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಬಟ್ ನನ್ನಿಂದ ನೀವು ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಮಾಡ್ತಾಯಿದ್ದೀರಾ ಅಂದರೆ, ಕರ್ಮ ಕಮ್ಮಿ ಆಗ್ತಿದೆ ಅಂದರೆ ನನಗಷ್ಟೇ ಸಾಕು. ನೀವು ಬಂದರೆ ನನಗೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದ್ರೂ ನಾನು ಹೇಳೋ ರೆಮಿಡಿ ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಎಲ್ಲ. ಇದನ್ನು ಬಿಟ್ಟು ಬೇರೆ ಏನಾದರೂ ಬೇಕು ನಿಮಗೆ ಅಂದರೆ ಬರ್ಬೋದು. ಇಲ್ಲ ಅಂದರೆ ಈ ರೆಮಿಡಿಗಳಿಂದನೇ ನೀವು ಕಾರ್ಮಿಕ್ ಲೆಸನ್ಸ್ನ ನೀವು ಸ್ವಲ್ಪ ಕಲ್ತ್ಬಿಟ್ಟು ನಿಲ್ಲಿಸ್ಬೋದು. ನಿಮ್ಗೆ ಆ ಥರ ಆದ್ರೂ ನನಗಷ್ಟೇ ಸಾಕು. ಹೊಟ್ಟೆ ತುಂಬ ಊಟ ಮಾಡಿ, ಆಯಿತಾ? ದಿನ ಕಳೀತಾ ನಿಮ್ಗೆ ನೆಮ್ಮದಿ ಬರೋದು ಶುರು ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನೂ ಹೆದರಬೇಡಿ. ಬಿಕಾಸ್ ಸೂಪರ್ ಸ್ಟ್ರಾಂಗ್ ಕಾರ್ಡ್ ಬಂದಿದೆ, ಇಲ್ಲಿ ಸೂರ್ಯನ ಕಾರ್ಡ್ ಬಂದಿದೆ, ಇಲ್ಲಿ ಕೆಳಗಡೆ ಎಗೇನ್ ಪಾಠ ಕಲಿಬೇಕು ಅಂತ ಬಂದಿದೆ. ಸೂರ್ಯನ ಕಾರ್ಡ್ ಕೂಡ ಬಂದಿದೆ. ಇಲ್ಲಿ ಸಕ್ಸಸ್ ಅಂತೂ ಇದ್ದೇ ಇದೆ. ಇಲ್ಲೂ 10 ಆಫ್ ಕಪ್ಸ್ ಅಂತಲೇ ಇದೆ ನೋಡಿ. ಸಂಸಾರ, ಖುಷಿಯಾಗಿರೋಂಥ ಸಂಸಾರ. ತುಂಬ ಕಷ್ಟಪಟ್ಟು ತುಂಬ ಜೋರು ಮಳೆ ಬಂದ ಮೇಲೆ ರೇಂಬೋ ಬರುತ್ತಲ್ಲ, ಆ ಥರ ನಿಮ್ಮ ಲೈಫ್ ಆಗುತ್ತೆ. ತುಂಬ ಚೆನ್ನಾಗಿರ್ತೀರ ನೀವು. ಆದಷ್ಟು ನೀರು ಜೊತೆ ಕನೆಕ್ಟಾಗಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಪಿತೃಗಳನ್ನ ಜ್ಞಾಪಿಸ್ಕೊಳ್ಬೇಕಂತ ಬಂತು. ನಿಮ್ಮ ಪಿತೃನ ಜ್ಞಾಪಿಸ್ಕೊಳ್ಳಿ. ಓಕೆ, ಟವರ್ ಮೂಮೆಂಟ್ ಅಂತ ಏನಾದರೂ ತುಂಬ ಜಾಸ್ತಿ ಬರ್ತಾಯಿದ್ರೆ, ಟವರ್ ಮೂಮೆಂಟ್ ಅಂದರೆ ಶಾಕಿಂಗ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂತಹ ಒಂದು ಹೊಡೆತ. ಹಂಗೆ ಬಂದರೆ ಹೆದರ್ಕೊಂಬೇಡಿ, ಅದೊಂದು ಪಾಠ ಅಂತ ಅಂದ್ಕೊಂಡು ಧೈರ್ಯವಾಗಿದ್ದು ಪಾಠ ಕಲ್ತ್ಕೊಳ್ಳಿ, ಆಯಿತಾ? ಸೊ ಕಷ್ಟ ಸುಖ ಎರಡೂ ಒಂದೇ. ದೆವ್ವ ಭೂತ, ದೇವರು ದೆವ್ವ ಎರಡೂ ಒಬ್ಬರೇ. ಬೇರೆಯವರೆಲ್ಲ ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ಅಂತಂತಾರೆ, ಅದಕ್ಕೆಲ್ಲ ಹೆದರಬೇಡಿ. ನೀವು ಫಸ್ಟು ತುಂಬ ನೀವು ಬೇರೆಯವ್ರನ್ನ ಫಾಲೋ ಮಾಡ್ತಾಯಿದ್ರೆ, ಇದು ಏನಂತಾರೆ ಟ್ಯಾರೋ ರೀಡಿಂಗ್ದು ಚಾನೆಲ್ಲು ಸ್ವಲ್ಪ ಕಮ್ಮಿ ಮಾಡಿ. ಅದರಿಂದ ಕೂಡ ನೀವು ಆಗದೇ ಇರೋವಂಥದ್ದನ್ನು ಮ್ಯಾನಿಫೆಸ್ಟ್ ಮಾಡಿಬಿಡ್ತೀರ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ಸೊ ನಾನು ಫೋರ್ಸ್ ಮಾಡಲ್ಲ. ಓಕೆ, ನಾನು ನಿಮ್ಮ ಕಷ್ಟಕ್ಕೆ ಮರ್ಯಾದೆ ಕೊಡ್ತೀನಿ. ನಾನು ಉಪವಾಸ ಇದ್ರೂ ಪರವಾಗಿಲ್ಲ. ನಾನು ಹೇಳಿರೋ ರೆಮಿಡಿ ಮಾಡಿ ನಿಮಗೆ ಇವತ್ತು ರಾತ್ರಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಪೂಜಾ ಅಂತಂದರೆ ನಂಗೆ ಅದೇ ದೊಡ್ಡ ಫೀಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆ ಕಣೆ ಆರ್ಯ ಪೂಜಾ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಕಣೆ, ನಾನು ಹೊಟ್ಟೆ ತುಂಬ ಇವತ್ತು ಖುಷಿ ಆಯಿತು, ಗೊತ್ತಿಲ್ಲ ಸ್ವಲ್ಪ ಊಟ ಮಾಡಿದೆ ಅಂತ ಒಂದು ಮೆಸೇಜ್ ಕಳಿಸಿ ಬೇಕಿದೆ. ನನಗೆ ತುಂಬ ಖುಷಿ ಆಗುತ್ತೆ. ನಾನು ಉಪವಾಸ ಇರ್ತೀನಿ, ಪರವಾಗಿಲ್ಲ. ಬಟ್ ಇಷ್ಟು ಇಟ್ಕೊಂಡು ನಾನು ಹೇಳಿರೋ ರೆಮಿಡೀಸ್ ಮಾಡಿ ನೀವು ಖಂಡಿತವಾಗ್ಲೂ ಚೆನ್ನಾಗಿರ್ತೀರ. 100% ಬರೆದುಕೊಟ್ಟು ಸೈನ್ ಹಾಕ್ಬಿಡ್ತೀನಿ ನಾನು. ಹೆದರ್ಕೊಂಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಕರ್ಮ ಲೆಸನ್ಸ್ ಅಷ್ಟೇ ಬರುತ್ತೆ. ಕರ್ಮ ಕಷ್ಟ ಸಮಯ ಹೌದು, ಗಟ್ಟಿಯಾಗಿ ತಾಳ್ಮೆಯಿಂದ ಫೇಸ್ ಮಾಡಿ. ಎಲ್ಲರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ, ಬಿಕಾಸ್ ಇದು ನಿಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ನಾನು ಹೇಳಿರೋ ರೆಮಿಡಿ ದಯವಿಟ್ಟು ಯೂಸ್ ಮಾಡಿ. ಮನಸ್ಸಿಗೆ ಬೇಜಾರಾಯಿತು ಅಂದಾಗೆಲ್ಲ ರಾಧೆ 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 ಅಂತ ರಾಧೆ ರಾಧೆ ಅಂತ ಚಾಂಟ್ ಮಾಡ್ತಾಯಿರ್ರಿ. ಸೊ ಅದರಿಂದ ಕೂಡ ನಿಮಗೆ ಈಸಿ ಅನಿಸುತ್ತೆ ಫೇಸ್ ಮಾಡೋಕ್ಕೆ. ಕರ್ಮನ ಕಂಪ್ಲೀಟಾಗಿ ಕಟ್ ಮಾಡೋಕ್ಕಾಗಲ್ಲಲ್ವ, ನಾವು ಫೇಸ್ ಮಾಡಲೇಬೇಕು. ಸೊ ಅದನ್ನು ಫೇಸ್ ಮಾಡೋವಂಥ ಶಕ್ತಿ ಬರುತ್ತೆ. ಅಥವಾ ತೀರಾ ಕಷ್ಟ ಆಗೋದು ಬರೀ ಸ್ವಲ್ಪ ಕಷ್ಟ, ಆ ಥರ ಆಗುತ್ತೆ. ಇದು ಮ್ಯಾಜಿಕ್, ಸ್ಪಿರಿಚುವಾಲಿಟಿನಲ್ಲಿ ಇದೊಂಥರ ಮ್ಯಾಜಿಕ್. ಇಷ್ಟು ಮಾಡಿ ಫ್ರೆಂಡ್ಸ್, ನೀವು ಒಳ್ಳೆಯದಾಗುತ್ತೆ, ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ನಿಮ್ಮ ಎಲ್ರಿಗೂ ದುರಭ್ಯಾಸಕ್ಕೆ ಮಾತ್ರ ಹೋಗೋಕ್ಕೆ ಹೋಗಬೇಡಿ. ಓಕೆ, ನೀವು ಹುಡುಗಿ ಆಗಿರಲಿ ಅಥವಾ ಹುಡುಗ ಆಗಿರಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರಲಿ ಅಥವಾ ಮಕ್ಕಳು ಯಾರಾದರೂ ಆಗಿರಲಿ, ಈ ಥರ ಕೆಟ್ಟ ಅಭ್ಯಾಸನಲ್ಲಿದ್ದರೆ ಬೇಡ ಅಂತ ಹೇಳಿ. ಇಲ್ಲ ಅವ್ರ ಕೈಲಿ ಆಗಲ್ಲ ಬಿಡೋಕ್ಕೆ ಅಂತಂದರೆ ನೀವು ಬಿಟ್ಬಿಡಿ ಅವರನ್ನು. ನೀವು
ಕರ್ಮ ಮುಗಿತಾ ಬಂದಾಗ ಇವ್ರು ಅವರಾಗವರೇ ಇದನ್ನು ಬಿಡ್ತಾರೆ. ಓಕೆ, ನೀವು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಸುಮ್ಮನೆ ರಗಳೆ ಆಗುತ್ತೆ ಅದೆಲ್ಲ. ಓಕೆ, ಸೊ ಕರ್ಮ ಕಳೀತಾ ಅವರು ಇದರಿಂದ ಆಟೋಮೆಟಿಕ್ಕಾಗಿ ಆಚೆ ಬರ್ತಾರೆ. ಕೃಷ್ಣ ಭಗವದ್ಗೀತಾ ರಾಧೆ ರಾಧೆ. ಮತ್ತು ನಾನು ನಿಮಗೆ ಹೇಳಿರೋದಿಷ್ಟು, ಕಾರ್ಡ್ ಕಟ್ಟಿಂಗ್ ಮಾಡಿ, ಏನು ಹೆದರ್ಕೊಂಬೇಡಿ, ಎಲ್ಲ ಸರಿಯಾಗುತ್ತೆ, ಖಂಡಿತವಾಗ್ಲೂ ಸರಿಯಾಗುತ್ತೆ. ಓಕೆ, ಇದೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ಸ್ ಲೈಫಲ್ಲಿ. ನಿಮಗೆ ಮುಂದಕ್ಕೆ ನಡೆಯೋದೇನಕ್ಕೆ, ಹೆಂಗೆ ನಡಿಬೇಕು ಮುಂದಕ್ಕೆ ಅಂತ, ಹುಷಾರಾಗಿ ಹೆಂಗಿರಬೇಕು ಜೀವನದಲ್ಲಿ, ಕರ್ಮ ಏನಕ್ಕೆ ಮಾಡಬಾರ್ದು, ಏನಕ್ಕೆ ಕರ್ಮ ಸಂಪಾದನೆ ಮಾಡಬಾರ್ದು, ಯಾಕೆ ಪುಣ್ಯ ಮಾಡಬೇಕು. ಪುಣ್ಯ ಪಾಪ ಎರಡೂ ಇರುತ್ತೆ ಫ್ರೆಂಡ್ಸ್. ಓಕೆ, ಪುಣ್ಯ ಪಾಪ ಇದ್ರೇ ತಕ್ಕಡಿ ಬ್ಯಾಲೆನ್ಸ್ ಆಗಿರೋದು. ಬಟ್ ಪಾಪ ಜಾಸ್ತಿ ಇದ್ಬಿಟ್ರೆ ಕಷ್ಟ ಆಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಬೋದು ಅಷ್ಟೇ. ಕಂಪ್ಲೀಟಾಗಿ ಝೀರೋ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಪುನರ್ಜನ್ಮ ಅಂತ ತೊಗೊತಾ ಇರ್ತೀವಿ. ಸೊ ಇಷ್ಟು ಮಾಡಿ ನೀವು ಒಳ್ಳೆಯದಾಗಿ ಆಗುತ್ತೆ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ನಾನು ಹೇಳಿದರೆ ಮಿಡೀಸ್ನ ದಯವಿಟ್ಟು ಫಾಲೋ ಮಾಡಿ. ಓಕೆ, ಸೊ ಎಲ್ಲ ಸರಿ ಹೋಗುತ್ತೆ. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಒಳ್ಳೆಯದಾಗಲಿ ನಿಮ್ಗೆಲ್ರಿಗೂ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ. ಬಾಯ್.